ನಾವು ಗುರುವಾರಗಳಂದು ಅಧ್ಯಯನಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಸಾಧನಾ ಗ್ರಂಥ ಯೋಗ ವಿಜ್ಞಾನ. ಯೋಗ ವಿಜ್ಞಾನದ 3ನೇ ಅಧ್ಯಾಯವನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ಅದರಲ್ಲಿ 3ನೇ ಅಧ್ಯಾಯ ವಿಭೂತಿ ಪಾದ. ವಿಭೂತಿ ಪಾದದಲ್ಲಿ ಈಗಾಗಲೇ ನಾವು ಕಳೆದ ವಾರ 9ರಿಂದ 12 ಸೂತ್ರಗಳನ್ನ ಅಧ್ಯಯನ ಮಾಡಿದ್ರಲ್ಲಿ ನಾವು ತಿಳ್ಕೊಂಡಿದ್ದೇನಪ್ಪ ಅಂತಂದ್ರೆ, ಮನಸ್ಸಿನ ಅಂದ್ರೆ ಚಿತ್ತದಲ್ಲಿ ನಾವು ಸಂಯಮ ಮಾಡಿದಾಗ 3 ಪರಿಣಾಮಗಳು ಉಂಟಾಗತ್ತೆ. ಅಂದ್ರೆ ಧ್ಯಾನ ಮಾಡುವಾಗ ಚಿತ್ತದಲ್ಲಿ 3 ಪರಿಣಾಮಗಳು ಉಂಟಾಗತ್ತೆ. 1 ಸಮಾಧಿ ಪರಿಣಾಮ, ಏಕಾಗ್ರತಾ ಪರಿಣಾಮ ಮತ್ತು ನಿರೋಧ ಪರಿಣಾಮ. ಈ ವಿಚಾರಗಳು, ಈ ಪರಿಣಾಮಗಳು ಅಂದ್ರೆ ಪರಿವರ್ತನೆಗಳು, ಮನಸ್ಸಿನಲ್ಲಿ ಆಗ್ತಕ್ಕಂಥ ಪರಿವರ್ತನೆಗಳು. ಯಾವುದು ಇನ್ ಸ್ವಲ್ಪ ತಿಳ್ಕೊಳ್ಳೋಣ. ನಾವು ಕಳೆದ ಬಾರಿ ವಿಶೇಷವಾಗಿ ಇದನ್ನೆಲ್ಲ ತಿಳ್ಕೊಂಡ್ವಿ. ಸಮಾಧಿ ಪರಿಣಾಮ ಏನು ಅಂತಂದ್ರೆ, ನಾವು ಧಾರಣವನ್ನ ಮಾಡಿದಾಗ, ಧ್ಯಾನ ಮಾಡಿದಾಗ ಪ್ರಾರಂಭ ಧಾರಣ. ಆಗ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳು ಬಂದು ಹೋಗ್ತಾ ಇರುತ್ತೆ. ಅಂದ್ರೆ ಮನಸ್ಸು ಚಂಚಲವಾಗಿರುತ್ತೆ. ಆದ್ರೆ ನಾವು ಉದ್ದೇಶ ಮಾಡಿರೋದು ಏನಪ್ಪಾ ಅಂತಂದ್ರೆ, ಧ್ಯಾನ ಮಾಡಬೇಕು, ಮನಸ್ಸನ್ನ ಒಂದು ಕಡೆ ನಿಲ್ಲಿಸಬೇಕು ಅಂದಾಗ ಮನಸ್ಸಿನ ಚಂಚಲಗಳನ್ನ ಅಭ್ಯಾಸದಿಂದ ಕ್ರಮವಾಗಿ ಕಡಿಮೆ ಮಾಡಿ ಒಂದೇ ವಿಚಾರದ ಬಗ್ಗೆ, ಒಂದೇ ವಿಷಯದ ಬಗ್ಗೆ ಮನಸ್ಸು ಅರಿಯು ಹಾಗೆ ಮಾಡಿದಾಗ ಏಕಾಗ್ರತೆ ಪ್ರಾರಂಭವಾಗತ್ತೆ. ಕಾನ್ಸಂಟ್ರೇಷನ್ ಅಂದ್ರೆ ಏಕಾಗ್ರತೆ ಒಂದು ವಿಷಯದ ಮೇಲೆ ನೋಡಿದಾಗ ಆಗ ಸಮಾಧಿ ಪರಿಣಾಮ ಉಂಟಾಗತ್ತೆ. ಮನಸ್ಸು ಒಂದೇ ವಿಷಯದ ಬಗ್ಗೆ ನಿಲ್ಲಿಸಿದಾಗ ಅದನ್ನ ಏಕಾಗ್ರತೆ ಅಂತ ಕರಿತೀವಿ. ಏಕಾಗ್ರತೆ ಯಾವಾಗ ಪ್ರಾರಂಭ ಆಗುತ್ತೋ ಅದೇ ಸಮಾಧಿ ಪರಿಣಾಮ ಆಗತ್ತೆ. ಧ್ಯಾನದಿಂದ ಸಮಾಧಿ ಸ್ಥಿತಿಗೆ ಪರಿವರ್ತನೆ ಆಗತ್ತೆ ಮನಸ್ಸಿನಲ್ಲಿ. ಹಾಗೆ ಈ ಏಕಾಗ್ರತೆ ಪ್ರಾರಂಭವಾಗಿದೆ ಈಗ ಸಮಾಧಿ ಪರಿಣಾಮದಲ್ಲಿ. ಈಗ ಏಕಾಗ್ರತೆ ಪರಿಣಾಮದಲ್ಲಿ ಏನಾಗುತ್ತೆ ಅಂತಂದ್ರೆ, ಬೇರೆ ಆಲೋಚನೆಗಳೇನಿಲ್ಲ, ಚಂಚಲ ಸ್ಥಿತಿ ಕಡಿಮೆ ಆಗಿದೆ, ಒಂದೇ ಒಂದು ಧ್ಯಾನ ವಿಷಯ ಇದೆ, ಅದು ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಹೋಗಿ ಆ ಧ್ಯಾನ ವಸ್ತು ಅಂದ್ರೆ ಪ್ರತ್ಯಯ ಹೋಗಿ ಮತ್ತೆ ಅದೇ ಪ್ರತ್ಯಯ ಕರಾರುವಕ್ಕಾಗಿ ಬಂದ್ರೆ ಏಕಾಗ್ರತ ಪರಿಣಾಮ ಅಂತ ಕರಿತೀವಿ. ಏಕಾಗ್ರತೆಯಲ್ಲಿ ಬೇರೆ ಆಲೋಚನೆಗಳು ಬರಬಾರದು. ಯಾವುದನ್ನ ಆಯ್ಕೆ ಮಾಡಿರ್ತೀವೋ ಅದೇನೆ ಮಾಯವಾಗುತ್ತೆ, ಮತ್ತೆ ಹೇಳ್ತಾ ಇರುತ್ತೆ, ವ್ಯಕ್ತವಾಗ್ತಾ ಇರುತ್ತೆ ಪ್ರತ್ಯಯ. ಇದನ್ನ ಏಕಾಗ್ರತ ಪರಿಣಾಮ ಅಂತ ಕರಿತೀವಿ. ನಂತರ ಈ ಏಕಾಗ್ರತ ಪರಿಣಾಮ ಆದ್ಮೇಲೆ ಇನ್ನೊಂದು ನಿರೋಧ ಪರಿಣಾಮ ಅಂತ ಹೇಳ್ತೀವಿ. ಇವೆರಡು ಎಲ್ಲಾ ಸ್ಥಿತಿಗಳಲ್ಲೂ ಉಂಟಾಗ್ತಕ್ಕಂಥ ಪರಿವರ್ತನೆ. ವಿಷಯವನ್ನ ಗ್ರಹಿಸಿದ್ಮೇಲೆ ಅದರಲ್ಲಿ ಇನ್ನೂ ಪೂರ್ಣ ನಮಗೆ ಅರ್ಥವಾಗ್ಲಿಲ್ಲ ಅಂದಾಗ ಪ್ರಜ್ಞೆ ಆ ವಿಷಯದಿಂದ ಹಿಮ್ಮುಖವಾಗತ್ತೆ, ಹಿಂದೆ ಕೇಳ್ಕೊಳ್ಳುತ್ತೆ, ಆ ವಿಷಯವನ್ನ ಹೊರ ಹಾಕತ್ತೆ. ವಿಷಯವನ್ನ ಹೊರಗಡೆ ಹಾಕ್ತಕ್ಕಂಥದ್ದು. ವಿಷಯವನ್ನ ಹೊರಗಡೆ ಹಾಕಿದಾಗ ನಿರೋಧ ಪರಿಣಾಮದಲ್ಲಿ ವಿಷಯನ ಹೋಗಿದಾಗ ಇನ್ನೊಂದು ವಿಷಯ ಒಳಗೆ ಬರ್ಬೇಕು. ಇನ್ನೊಂದು ವಿಷಯ ಒಳಗೆ ಬರುವ ಮುನ್ನ ಸ್ವಲ್ಪ ಕ್ಷಣಕಾಲ ಶೂನ್ಯ ಸ್ಥಿತಿ ಇರುತ್ತೆ, ಅದನ್ನ ನಿರೋಧ ಸ್ಥಿತಿ. ಆ ಸ್ಥಿತಿಯನ್ನ ಹೆಚ್ಚು ಮಾಡುವುದಕ್ಕೆ ನಿರೋಧ ಪರಿಣಾಮ ಅಂತ ನಾವು 9ರಿಂದ 12 ಶ್ಲೋಕಗಳಲ್ಲೂ ಈ 3 ಪರಿಣಾಮಗಳಲ್ಲಿ ಚಿತ್ತದಲ್ಲಿ ಆಗ್ತಕ್ಕಂಥದ್ದನ್ನ ತಿಳ್ಕೊಂಡ್ವಿ. ಒಂದು ನಿರೋಧ ಪರಿಣಾಮ, ನಿರೋಧ ಸ್ಥಿತಿ, ಪ್ರತ್ಯಯ ಇಲ್ಲದೆ ಇರತಕ್ಕಂಥದ್ದು. ಆಮೇಲೆ ಸಮಾಧಿ ಪರಿಣಾಮದಲ್ಲಿ ಒಂದೇ ಆ ಕಡೆ ಈ ಕಡೆ ಹೋಗದೆ ಏಕಾಗ್ರತೆ ಶುರುವಾಗಿದೆ, ಮನಸ್ಸು ಶೂನ್ಯವಾಗಿದೆ, ಕೇವಲ ವಿಷಯ ಮಾತ್ರ ಮನಸ್ಸಿನಲ್ಲಿ ಒಂದೇ ವಿಷಯ ಇದೆ, ಅದನ್ನ ಸಮಾಧಿ ಪರಿಣಾಮ. ಏಕಾಗ್ರತೆ ಪರಿಣಾಮದಲ್ಲಿ ಏನಾಗುತ್ತೆ,
ಅದೇ ವಿಷಯ ಮಾಯವಾಗುತ್ತೆ ಮತ್ತೆ ವ್ಯಕ್ತವಾಗುತ್ತೆ, ಹೋಗುತ್ತೆ ಬರುತ್ತೆ, ಬಂದಾಗ ಕೂಡ ಅದೇ ಪ್ರತ್ಯಯ ಇದ್ರೆ ಅದನ್ನ ಏಕಾಗ್ರತ ಪರಿಣಾಮ ಅಂತ ನಾವು ತಿಳ್ಕೊಂಡ್ವಿ. ಆ ರೀತಿ ಚಿತ್ತದಲ್ಲಿ ಆಗ್ತಕ್ಕಂತ ಪರಿವರ್ತನೆಗಳ ಜೊತೆಗೆ 13ನೇ ಸೂತ್ರದಲ್ಲಿ ಹೇಳ್ತಾರೆ ಏನಪ್ಪಾ ಅಂದ್ರೆ, ಏತೇನ ಇದರಂತೆ ಭೂತೇಂದ್ರಿಯೇಶು ಧರ್ಮ ಲಕ್ಷಣಾವಸ್ಥ ಪರಿಣಾಮ ವ್ಯಾಖ್ಯಾತಾಹ ಅಂತಕ್ಕಂಥದ್ದು. ಅಂದ್ರೆ ಈ 13ನೇ ಸೂತ್ರದಲ್ಲಿ ಬಹಳ ಮುಖ್ಯವಾಗಿ ಹೇಳೋದೇನಂದ್ರೆ, ಚಿತ್ತದಲ್ಲಿ ಮನಸ್ಸಿನಲ್ಲಿ ಏನು ಪರಿಣಾಮಗಳಾಗುತ್ತೋ ಹಾಗೆ ಭೂತ ಅಂದ್ರೆ ಪಂಚಭೂತಗಳಲ್ಲೂ ಇಂದ್ರಿಯಗಳಲ್ಲೂ ಇದೇ 3 ರೀತಿಯ ಪರಿಣಾಮಗಳು ಉಂಟಾಗತ್ವೆ. ಅದಕ್ಕೂ ಇದಕ್ಕೆ ಸಂಬಂಧ ಇದೆ. ಚಿತ್ತದ ಕ್ಷೇತ್ರದಲ್ಲಿ 3 ಪರಿಣಾಮಗಳ ಆದ ಹಾಗೆ ಕೆಳ ಇಂದ್ರಿಯಗಳಲ್ಲೂ ಮತ್ತು ಪಂಚಭೂತಗಳಿಂದ ಆಗಿರ್ತಕ್ಕಂಥ ದೇಹದಲ್ಲೂ ಕೂಡ 3 ಪರಿಣಾಮಗಳು ಉಂಟಾಗತ್ತೆ. ಯಾಕೆ ಅಂತ ಕೇಳೋಣ. ನಾವು ಏನಾದ್ರೂ ಆಲೋಚನೆ ಮಾಡ್ಬೇಕಾದ್ರೆ ವಿಷಯ ಬೇಕು ಅಲ್ವಾ? ಈಗ ನಾವು ಯಾವುದೇ ಒಂದು ಏಕಾಗ್ರತೆ ಮಾಡ್ಬೇಕಾದ್ರೆ ವಿಷಯ ತಗೊಳ್ತೀವಿ, ವಸ್ತು ತಗೊಳ್ತೀವಿ. ಆ ವಸ್ತು ಅಥವಾ ವಿಷಯ ನಮ್ಗೆ ಹೆಂಗ್ ಬರುತ್ತೆ, ನಮ್ಗೆ ಹೆಂಗ್ ಅರಿವಾಗತ್ತೆ, ನಮ್ಮ ಮನಸ್ಸಿಗೆ ಹೆಂಗ್ ತಿಳಿಯುತ್ತೆ? ಅದನ್ನ ಇಂದ್ರಿಯಗಳ ಮುಖಾಂತರ ನಾವು ಅದನ್ನ ಗ್ರಹಿಸಿರ್ತೀವಿ. ಚಿತ್ತಕ್ಕೆ ಬೇಕಾಗಿರ್ತಕ್ಕಂಥ ವಿಷಯವನ್ನ, ಆಲೋಚಿಸಬೇಕಾದ ವಿಷಯವನ್ನ ಯಾವ್ದ್ರಿಂದ ತಿಳ್ಕೊಂಡಿದೀವಿ? ಇಂದ್ರಿಯಗಳ ಮೂಲಕವೇ ತಿಳ್ಕೊಂಡಿದೀವಿ. ಹೀಗೆ ಚಿತ್ತಕ್ಕೆ ಸಂಬಂಧಿಸಿದಂತ 3 ಪರಿಣಾಮಗಳು ಇರುವ ಹಾಗೆ ಇಂದ್ರಿಯಗಳ ಕ್ಷೇತ್ರದಲ್ಲೂ ಮತ್ತು ಭೂತಗಳಲ್ಲಿಯೂ ಕೂಡ 3 ಪರಿವರ್ತನೆಗಳು, 3 ಪರಿಣಾಮಗಳು ಉಂಟಾಗತ್ತೆ. ನೆಕ್ಸ್ಟ್ ಆ 3 ಪರಿಣಾಮಗಳಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾರೆ. ಯಾವ್ದಪ್ಪ ಅಂತಂದ್ರೆ, ಇಂದ್ರಿಯಗಳು ಮತ್ತು ಭೂತಗಳಲ್ಲಿ 3 ಪರಿಣಾಮಗಳು. ಒಂದು ಧರ್ಮ, ಅಂದ್ರೆ ಅದರದ್ದು ಇಂದ್ರಿಯಗಳದ್ದು ಒಂದು ಧರ್ಮ ಅಥವಾ ಗುಣ, ಲಕ್ಷಣ ಮತ್ತು ಅವಸ್ಥಾ ಅಂತೀವಿ, ಸ್ಥಿತಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಲೈಡ್ ಹಾಕ್ರಿ. ಈ ಸೂತ್ರದಲ್ಲಿ ಹೇಳೋದು ಏನಪ್ಪಾ ಅಂತಂದ್ರೆ, ಪ್ರಕೃತಿಯ ಧರ್ಮ, ಲಕ್ಷಣ ಮತ್ತು ಅವಸ್ಥಾ ಪರಿಣಾಮ ಇವು ಉಂಟಾಗೋದು ಯಾವ್ದ್ರಲ್ಲಿ? ಭೂತಗಳ ಕ್ಷೇತ್ರದಲ್ಲಿ ಮತ್ತು ಇಂದ್ರಿಯ ಕ್ಷೇತ್ರದಲ್ಲಿ. ಭೂತಗಳು ಅಂತಂದ್ರೆ ಪಂಚತತ್ವಗಳು, ಪಂಚಭೂತಗಳು, ಮತ್ತು ಇಂದ್ರಿಯ ಅಂತಂದ್ರೆ ಪಂಚೇಂದ್ರಿಯಗಳು. ಈ 5 ಇಂದ್ರಿಯಗಳು, 5 ಪಂಚಭೂತಗಳಲ್ಲಿ ಕೂಡ 3 ಪರಿಣಾಮಗಳಾಗತ್ತೆ. ಇವುಗಳಿಗೆ ಒಂದು ಗುಣ ಇರುತ್ತೆ, ಅದು ಧರ್ಮ ಪರಿಣಾಮ ಅಂತ ಹೇಳ್ತೀವಿ. ಲಕ್ಷಣ ಇರುತ್ತೆ, ಹಾಗೆ ಅವಸ್ಥಾ ಅಂದ್ರೆ ಒಂದು ಸ್ಥಿತಿ ಪರಿಣಾಮ ಉಂಟಾಗತ್ತೆ. ನೋಡ್ರಿ, ಇದನ್ನೇ ಇಲ್ಲಿ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಪ್ರಕೃತಿಯ ಪ್ರತಿಯೊಂದು ಕ್ಷೇತ್ರದಲ್ಲೂ ಈ ಪರಿಣಾಮಗಳು ಸರ್ವವ್ಯಾಪಿಯಾಗಿದೆ. ಇಲ್ಲಿ ನಾವು ಗಮನಿಸಬೇಕಾದ್ದು, ಪ್ರಕೃತಿ ಅಂತಂದ್ರೆ ಸ್ಥೂಲದಿಂದ ಸೂಕ್ಷ್ಮ ಲೋಕಗಳವರೆಗೂ ಪ್ರಕೃತಿನೇ. ನಾವು 3 ಪರಿಣಾಮಗಳು, ಮನಸ್ಸಿನ 3 ಪರಿಣಾಮಗಳು ಹೇಳಿದ್ವಲ್ಲ, ಚಿತ್ತ ಪರಿಣಾಮಗಳು ಅಂತ ಹೇಳಿದ್ವಲ್ಲ, ಅದು ರೂಪಲೋಕದಿಂದ ಆತ್ಮಲೋಕದವರೆಗೂ 3 ಪರಿಣಾಮಗಳು ಸರ್ವವ್ಯಾಪಿ ಆಗಿರತ್ತೆ. ಅದೇ ರೀತಿ ಕೆಳಗಡೆ ಇರ್ತಕ್ಕಂಥ ಪಂಚಭೂತಗಳಿಂದ ದೇಹದಲ್ಲೂ ಪಂಚೇಂದ್ರಿಯಗಳು ಕೂಡ ಈ 3 ಪರಿಣಾಮಗಳು ಕಾಮನ್ ಆಗಿ ಇರತ್ತೆ. ಈ ಪರಿಣಾಮ ಸರ್ವವ್ಯಾಪಿ ಆಗಿದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಆಮೇಲೆ ಈ 3 ಪರಿಣಾಮಗಳನ್ನ ಸಂಯಮ ಮಾಡುವುದರಿಂದ ಏನುಂಟಾಗುತ್ತೆ ಅಂದ್ರೆ, ಈ ಪರಿಣಾಮಗಳ ಮೇಲೆ ನಾವು ನಿಗ್ರಹಿಸಿದ್ರೆ ಒಂದು ಅದ್ಭುತವಾದಂತ ಅತೀಂದ್ರಿಯ ಶಕ್ತಿ, ಅದನ್ನೇ ಸಿದ್ಧಿಗಳು ಉಂಟಾಗಿ, ಆ ಸಿದ್ಧಿಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಕ್ಕಂಥದಕ್ಕೆ ತಿಳ್ಕೊಳ್ಳೋದಕ್ಕೆ ಇದು ಉಪಯೋಗವಾಗತ್ತೆ. ಈ 3 ಪರಿಣಾಮಗಳಿಂದ ಪ್ರಕೃತಿಯಲ್ಲಿ ನಡೆಯುವ ಎಲ್ಲಾ ಬಗೆಯ ಪರಿವರ್ತನೆಗಳು, ಪ್ರಕೃತಿಯಲ್ಲಿ ಏನಾದ್ರೂ ಬದಲಾವಣೆ ಆದ್ರೆ ಯಾವ್ದ್ರಿಂದ ಆಗತ್ತೆ ಅಂದ್ರೆ, 3 ಗುಣಗಳಿದೆ, ತ್ರಿಗುಣಗಳು ಅಂತ ಹೇಳ್ತೀವಿ. ಸತ್ವ, ರಜಸ್, ತಮೋ ಗುಣಗಳಿಂದ ಅವುಗಳಲ್ಲಿ ಬದಲಾವಣೆ ಆದ್ರೆ ಅದರ ಮೇಲೆ
ಪ್ರಕೃತಿಯಲ್ಲಿ ಪರಿವರ್ತನೆಗಳು ಆಗ್ತಾ ಇರತ್ತೆ. ಯೋಗ ಸಾಧನೆಯಲ್ಲಿ ನಾವು ಯೋಗ ಸಾಧನೆ ಮಾಡೋರು ಏನ್ ಮಾಡ್ತಾರೆ, ಚಿತ್ತವನ್ನ ಅಂದ್ರೆ ಮನಸ್ಸನ್ನ ಅಧೀನದಲ್ಲಿರಿಸಿಕೊಳ್ಳಲು ಉಪಯೋಗಿಸ್ತಕ್ಕಂತ 3 ಬಗೆಗಳ ಪರಿವರ್ತನೆಗಳನ್ನು ನಿಯಂತ್ರಿಸುವ ನಿಯಮಗಳೇ. ನಾವು ಯೋಗ ಸಾಧನೆ ಮಾಡೋರು ಏನ್ ಮಾಡ್ಬೇಕು, ಮನಸ್ಸನ್ನ ಅಧೀನದಲ್ಲಿಟ್ಕೊಳ್ಬೇಕಾದ್ರೆ ಈ 3 ಪರಿವರ್ತನೆಗಳನ್ನ ಆ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾದ್ರೆ ಕೆಲವು ನಿಯಮಗಳಿದೆ. ಅದೇ ನಿಯಮಗಳನ್ನ ನಾವು ಈ ಇಂದ್ರಿಯಗಳ ಕ್ಷೇತ್ರ ಮತ್ತು ಭೂತಗಳ ಕ್ಷೇತ್ರಗಳಿಗೂ ಅನ್ವಯಿಸುತ್ತೆ. ನಿಯಮಗಳು ಎಲ್ಲಾ ಕ್ಷೇತ್ರಗಳು ಒಂದೇ, ಆದರೆ ವಿಧಾನ ಮಾತ್ರ ಸ್ವಲ್ಪ ಬದಲಾವಣೆ ಆಗತ್ತೆ. ವಿಧಾನಗಳು ಮಾತ್ರ ಬದಲಾವಣೆ ಆಗ್ತಕ್ಕಂಥದ್ದು. ಈಗ ಯೋಗಿ ಆಗಿರ್ತಕ್ಕಂಥವನು ಏನ್ ಮಾಡ್ತಾನೆ, ಚಿತ್ತವನ್ನ ಆ ಈ 3 ಪರಿಣಾಮಗಳ ತಂತ್ರ ಟೆಕ್ನಿಕ್ ತಿಳ್ಕೊಂಡಿರ್ತಾನೆ. ಯೋಗಿ ಆದವನು ಯಾವ ರೀತಿ ಏಕಾಗ್ರತ ರೂಢಿಸ್ಕೊಳ್ಬೇಕು, ಸಮಾಧಿ ಸ್ಥಿತಿಗೆ ಹೋಗ್ಬೇಕು, ನಿರೋಧವನ್ನ ನಾನು ಯಾವ ರೀತಿ ಮಾಡ್ಬೇಕು, ಪರಿವರ್ತನೆ ಮನಸ್ಸನ್ನಲ್ಲಿ ಪರಿವರ್ತನೆ ಮಾಡ್ಬೇಕು ಅಂತಕ್ಕಂಥದ್ದನ್ನ ಆ ತಂತ್ರ ತಿಳ್ಕೊಂಡಿರ್ತಕ್ಕಂಥ ಯೋಗಿ ಅವುಗಳನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ತಾನೆ, ವಶಪಡಿಸ್ಕೊಳ್ತಾನೆ. ಆಗ ಈ 3 ಪರಿಣಾಮಗಳನ್ನ ವಶಪಡಿಸ್ಕೊಂಡಾಗ ಚಿತ್ತವನ್ನ ತನ್ನ ಅಧೀನಕ್ಕೆ ತೆಗೆದುಕೊಂಡು ಅವನಿಗಿಷ್ಟ ಬಂದ ಹಾಗೆ ಕೆಲಸ ಮಾಡೋದಿಕ್ಕೆ ಸಮರ್ಥನಾಗ್ತಾನೆ. ಯೋಗಿ ಆದವನು ಮನಸ್ಸನ್ನ, ಆ ಚಿತ್ತವನ್ನ ಉಂಟಾಗುವ 3 ಪರಿಣಾಮಗಳನ್ನ ಅಧೀನದಲ್ಲಿಟ್ಕೊಂಡಾಗ ಅವನಿಗಿಷ್ಟ ಬಂದ ಹಾಗೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಕೊಳ್ಳೋದಿಕ್ಕೆ ಯೋಗ್ಯತೆಯನ್ನ ಪಡ್ಕೊಳ್ತಾನೆ. ಅದೇ ರೀತಿ ಈ ಭೂತಗಳು, ಪಂಚಭೂತಗಳು, ಇಂದ್ರಿಯಗಳ ಕ್ಷೇತ್ರದಲ್ಲೂ ಇದೇ ತಂತ್ರವನ್ನ, ಇದೇ ಟೆಕ್ನಿಕ್ ಅನ್ನ ಬಳಸ್ಕೊಂಡು ಆ ಪ್ರಕೃತಿಯನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡಾಗ ಏನಾಗತ್ತೆ, ಅವನಿಗಿಷ್ಟ ಪ್ರಕಾರ ಆ ಇಂದ್ರಿಯಗಳನ್ನ ಅವನು ನಿಯಂತ್ರಿಸೋದಿಕ್ಕೆ ಸಾಧ್ಯವಾಗತ್ತೆ. ಆ ರೀತಿ ಇಂದ್ರಿಯಗಳನ್ನ ನಿಗ್ರಹಿಸ್ಕೊಂಡಾಗ ಏನಾಗತ್ತೆ, ಆತನಿಗೆ ಒಂದು ವಿಶೇಷವಾದ ಶಕ್ತಿ ಬರುತ್ತೆ. ಅದನ್ನೇ ಸಿದ್ಧಿಗಳೆಂದು ಕರೆಯಲ್ಪಡುವ ಆ ಅಸಾಮಾನ್ಯ ಶಕ್ತಿಗಳನ್ನ ಅವನು ಪ್ರಯೋಗಿಸಬಹುದು. ಈ ತಂತ್ರ, ಈ ಟೆಕ್ನಿಕ್, ಪರಿಣಾಮಗಳು ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ನಿಯಮದ ಮೇಲೆ ಅದು ನಡೀತಾ ಇದೆ, ಅದನ್ನ ತಿಳ್ಕೊಂಡ್ರೆ ಇವುಗಳನ್ನ ನಾವು ಇಂದ್ರಿಯಗಳನ್ನ ನಿಗ್ರಹಿಸಬಹುದು ಮತ್ತು ಪಂಚಭೂತಗಳನ್ನ ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಬಹುದು. ಮನಸ್ಸನ್ನು ಕೂಡ ತನ್ನ ಅಧೀನಕ್ಕೆ ತೆಗೆದುಕೊಂಡು ಅದು ಸನ್ಮಾರ್ಗದಲ್ಲಿ ಹೋಗೋದಿಕ್ಕೆ, ಅದನ್ನ ಬಳಸ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ. ಈ ಈ ಭೂತಗಳು ಯಾವ ರೀತಿ ಆ ಈ ಒಂದು ಇಂದ್ರಿಯಗಳ ಮೇಲೆ ಪ್ರಭಾವ ಬೀರುತ್ತೆ, ಇಂದ್ರಿಯಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಕ್ಕಂತ ತಿಳ್ಕೊಳ್ಳೋಣ. ಈಗ ಇಂದ್ರಿಯಗಳಂದ್ರೆ ಪಂಚೇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಈ ಪಂಚ ಆ ಇಂದ್ರಿಯಗಳಿಂದ ನಾವು ಜಗತ್ತನ್ನ ತಿಳ್ಕೊಳ್ತಾ ಇದ್ವಿ. ಇಂದ್ರಿಯಗಳಿಂದ ನಾವು ಜಗತ್ತನ್ನ ತಿಳ್ಕೊಳ್ತಾ ಇದೀವಿ ಅನ್ಕೊಂಡಿದೀವಿ. ಕಣ್ಣು, ಕಿವಿ, ಕಿಟಕಿ, ಬಾಗಿಲು ಇದ್ದ ಹಾಗೆ. ಆದ್ರೆ ಆ ಜಗತ್ತನ್ನ ತಿಳ್ಕೊಳ್ಬೇಕಾದ್ರೆ ಅದರ ಜೊತೆಯಲ್ಲಿ ಈ ಪಂಚತತ್ವಗಳು ಕಾರ್ಯಶೀಲವಾಗಬೇಕು, ಅದು ಕೆಲಸ ಮಾಡ್ಬೇಕು, ಅದ್ರ ಜೊತೆಯಲ್ಲಿ ಸಮ್ಮಿಲನವಾಗ್ಬೇಕು. ಈಗ ಈ ಪಂಚ ಇಂದ್ರಿಯಗಳು ಕಣ್ಣಿನಿಂದ ನಾವು ನೋಡ್ಬೇಕಾದ್ರೆ, ಕಿವಿಯಿಂದ ಕೇಳ್ಕೊಳ್ಬೇಕಾದ್ರೆ, ಈ ಪಂಚಭೂತಗಳಿಗೂ ಮತ್ತು ಪಂಚ ಇಂದ್ರಿಯಗಳಿಗೂ 5 ಅವಸ್ಥೆಗಳಿದಾವೆ. ಈ ಪಂಚಭೂತಗಳಿಗೆ ನೋಡಿ 5 ಅವಸ್ಥೆಗಳು ಯಾವ್ದಂದ್ರೆ ಸ್ಥೂಲ, ಸ್ಥಿರ, ಸೂಕ್ಷ್ಮ, ಸರ್ವವ್ಯಾಪಕ, ಅರ್ಥವತ್ತಾದಂತ ಘಟ್ಟಕಗಳು ಅಂತ ಹೇಳಿ, ಅವಸ್ಥೆಗಳು ಅನ್ಬೋದು, ಘಟ್ಟಗಳಂತ ಹೇಳ್ಬೋದು. ಹಾಗೆ ಇಂದ್ರಿಯಗಳಿಗೂ ಕೂಡ 5 ಅವಸ್ಥೆಗಳಿದಾವೆ. ಇಂದ್ರಿಯಗಳಿಗೆ ಗ್ರಹಣ ಶಕ್ತಿ, ನಿಜ ಸ್ವರೂಪ, ಅಸ್ಮಿತ, ಸರ್ವವ್ಯಾಪಕ, ಸ್ವಾಭಾವಿಕ ಕ್ರಮ ಅಂತ. ಈ 5 ಅವಸ್ಥೆಗಳು, ಘಟ್ಟಗಳು, ಇಂದ್ರಿಯಗಳಿಗಾಗ್ಲಿ ಭೂತಗಳಾಗ್ಲಿ, ಇವು 5 ಗುಣಲಕ್ಷಣಗಳು. ಇವುಗಳೆಲ್ಲನೂ ನಮಗೆ ಅವಸ್ಥೆಗಳನ್ನ ತಿಳ್ಕೊಳ್ಬೇಕಾಗತ್ತೆ. ಮುಖ್ಯವಾಗಿ ನಾವು ಈಗ ಏನ್ ಮಾಡೋಣ ಅಂತಂದ್ರೆ, ಯಾವ ರೀತಿ ನಾವು ಇಂದ್ರಿಯಗಳ ಮೇಲೆ ಭೂತಗಳು ಕಾರ್ಯಶೀಲವಾಗತ್ತೆ, ಅದರಿಂದ ನಾವು ತಿಳ್ಕೊಳಕ್ ಸಾಧ್ಯವಾಗತ್ತೆ. ಕಣ್ಣು ನೋಡ್ಬೇಕಾದ್ರೆ, ಕಣ್ಣಿನಿಂದ ನಾವು ವಸ್ತುಗಳನ್ನು ನೋಡ್ಬೇಕಾದ್ರೆ ಕಣ್ಣೇ ನೋಡಲ್ಲ. ಆ ಕಣ್ಣಿಗೆ ಅಗ್ನಿ ತತ್ವ ಅಂದ್ರೆ
ಪೃಥ್ವಿ ತತ್ವ ಅಂತಕ್ಕಂಥ ಅಗ್ನಿ ತತ್ವ ಇದ್ರೆ ಕಣ್ಣು ನಾವು ವಸ್ತುಗಳನ್ನ ನೋಡೋದಿಕ್ಕೆ ಸಾಧ್ಯವಾಗತ್ತೆ. ಈ ರೀತಿ ನಾವು ರುಚಿಯನ್ನ ನೋಡ್ಬೇಕಾದ್ರೆ ಅಪ್ಪು ತತ್ವ, ಪಂಚಭೂತಗಳಲ್ಲಿ ಅಪ್ಪು ತತ್ವ ಅಂತಕ್ಕಂಥದ್ದು ನಾಲಿಗೆಯ ಜೊತೆ ಸಂಪರ್ಕ ಕಾರ್ಯಶೀಲವಾದಾಗ ಅದರಲ್ಲಿ ನಾವು ರುಚಿಯನ್ನ ತಿಳ್ಕೊಳ್ತೀವಿ. ಹಾಗೆ ಕಿವಿ ಶಬ್ದವನ್ನ ತಿಳ್ಕೊಳ್ಬೇಕಾದ್ರೆ, ಗ್ರಹಿಸ್ಬೇಕಾದ್ರೆ, ನಾವು ಜಗತ್ತಿನಲ್ಲಿರೋ ಶಬ್ದಗಳನ್ನ ಗ್ರಹಿಸ್ಬೇಕಾದ್ರೆ ಆಕಾಶ ತತ್ವ ಕಿವಿಯ ಜೊತೆಯಲ್ಲಿ, ಅಂದ್ರೆ ಈ ಪಂಚತತ್ವಗಳಲ್ಲಿ ಒಂದಾದ ಆಕಾಶ ತತ್ವ ಆ ಕಿವಿಯ ಜೊತೆಲಿ ಸಂಪರ್ಕವನ್ನ ಉಂಟು ಮಾಡಿದಾಗ ಆಗ ನಾವು ಶಬ್ದವನ್ನ ಕೇಳಿಸ್ಕೊಳ್ತೀವಿ. ಹಾಗೆ ವಾಯು ತತ್ವ ಚರ್ಮದ ಸಂಪರ್ಕಕ್ಕೆ ಬಂದಾಗ ಸ್ಪರ್ಶ ಜ್ಞಾನ ನಮಗೆ ಉಂಟಾಗತ್ತೆ. ಈ ರೀತಿ ಇಂದ್ರಿಯ ಗ್ರಹಿಕೆಗೆ ಭೂತಗಳ ಕಾರ್ಯಾಚರಣೆನೇ ಬಹಳ ಮುಖ್ಯವಾದದ್ದು. ಇಂದ್ರಿಯಗಳು ಜಗತ್ತನ್ನ ನೋಡ್ತಾ ಇದೆ, ತಿಳ್ಕೊಳ್ತಾ ಇದೆ, ಗ್ರಹಿಸ್ತಾ ಇದೆ. ಈ ರೀತಿ ಆಗ್ಬೇಕಾದ್ರೆ ಮುಖ್ಯವಾಗಿ ಈ ಪಂಚಭೂತಗಳ ಕಾರ್ಯಾಚರಣೆಯೇ ಬಹಳ ಮುಖ್ಯವಾದದ್ದು. ಈ ಭೂತಗಳು, ವಸ್ತುಗಳು ಏನಾಗಿದೆ ಅಂದ್ರೆ ಈ ಪಂಚತತ್ವಗಳಲ್ಲಿ ವಸ್ತುಗಳು ಇದೆಯಲ್ಲ, ಅವು ಕಾರ್ಯಾಚರಣೆಗೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಅವುಗಳಲ್ಲಿ ಆಗಿರ್ತಕ್ಕಂಥ ವಸ್ತು, ಭೌತಿಕ ವಸ್ತು ಮತ್ತು ರಾಸಾಯನಿಕ ಗುಣ ಲಕ್ಷಣಗಳು. ಈ ಗುಣ ಲಕ್ಷಣಗಳಿಂದಲೇ ನಾವು ಪ್ರತಿಯೊಂದಕ್ಕೂ, ಭೂತ ತತ್ವಕ್ಕೂ ಮತ್ತು ಇಂದ್ರಿಯಕ್ಕೂ ಒಂದು ಗುಣಲಕ್ಷಣ ಇದೆ. ಅಂದ್ರೆ ಪೃಥ್ವಿ ತತ್ವದಲ್ಲಿ ಮ್ಯಾಟರ್ ಏನಿದೆಯೋ ಅವುಗೆ ಒಂದು ರಾಸಾಯನಿಕ ವಸ್ತು ಇದೆ, ಅದರಲ್ಲಿ ಅದರದ್ದೇ ಆಗಿರ್ತಕ್ಕಂಥ ಗುಣಲಕ್ಷಣಗಳಿದೆ. ಆ ಗುಣಲಕ್ಷಣಗಳಿಂದ ನಾವು ವಸ್ತುಗಳನ್ನ, ಬಣ್ಣಗಳನ್ನ ನೋಡ್ತೀವಿ, ಶಬ್ದಗಳನ್ನ ಕೇಳಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಈಗ ಉದಾಹರಣೆಗೆ ನಾವು ಬಣ್ಣಗಳನ್ನ ನೋಡ್ಬೇಕಾದ್ರೆ, ಅಂದ್ರೆ ಉದಾಹರಣೆ ಆಕಾಶ ನೀಲಿಯಾಗಿದೆ, ಈ ಬಣ್ಣ ನೋಡ್ತೀವಿ. ಪ್ರಕೃತಿಯಲ್ಲಿ ವೈಬ್ರೇಷನ್ ಎಲ್ಲವೂ ಕೂಡ ಲೈಟ್, ಅಗ್ನಿ ತತ್ವ ಅಂತಂದ್ರೆ ಬೆಳಕಿನಲ್ಲಿ ಕೆಲವು 3 ಪ್ರಿಲಿಮಿನರಿ ಬಣ್ಣಗಳಿರುತ್ತೆ. ಅವೆರಡು ಹೀರ್ಕೊಂಡು ಬ್ಲೂ ಬಣ್ಣ ಮಾತ್ರ, ನೀಲಿ ಬಣ್ಣ ಮಾತ್ರ ಪ್ರತಿಫಲಿಸೋದ್ರಿಂದ ನಮಗೆ ಆಕಾಶ ನೀಲಿಯಾಗಿ ಕಾಣುತ್ತೆ. ಅಥವಾ ಹೂವು ಕೆಂಪಾಗಿ ಹೂ ಕಾಣುತ್ತೆ ಅಂತಂದ್ರೆ ಬೆಳಕಿನ ಕಿರಣಗಳಲ್ಲಿ 7 ಬಣ್ಣಗಳಿರುತ್ತೆ. ಆ ಹೂವಿನ ಮೇಲೆ ಬಿದ್ದಾಗ ಆ 7 ಬಣ್ಣಗಳು ನಲ್ಲಿ ಒಂದು ಬಣ್ಣ, ಅಂದ್ರೆ ಒಂದು ಪಿಗ್ಮೆಂಟ್, ಈಗ ಕೆಂಪು ಬಣ್ಣ ಅಂತ ಇಟ್ಕೊಳ್ಳೋದಾದ್ರೆ ಆ ಪಿಗ್ಮೆಂಟ್ ಅಲ್ಲಿ ಇದ್ರೆ ಅದನ್ನ ಹೀರ್ಕೊಳ್ಳದೆ ಅದು ಪ್ರತಿಫಲಿಸಿದಾಗ ಉಳಿದ 6 ಬಣ್ಣಗಳು ಅದರಲ್ಲಿ ಹೀರ್ಕೊಂಡಾಗ ನಮಗೆ ಹೂವು ಕೆಂಪಾಗಿ ಕಾಣ್ತಕ್ಕಂಥದ್ದು. ಅಂದ್ರೆ ಆ ಕೆಮಿಕಲ್ಸ್, ರಾಸಾಯನಿಕ ವಸ್ತು ಏನಿದೆಯೋ ಅವುಗಳಲ್ಲಿರೋ ಗುಣಲಕ್ಷಣಗಳು ಯಾವುದನ್ನ ಹಿಡ್ಕೊಳ್ಳುತ್ತೆ, ಯಾವುದನ್ನ ಬಿಡುತ್ತೆ, ಯಾವುದನ್ನ ಪ್ರತಿಫಲಿಸುತ್ತೆ ಅನ್ನೋದ್ರ ಮೇಲೆ ಜಗತ್ತು ನಮಗೆ ಸುಂದರವಾಗಿ ಬಣ್ಣ ಬಣ್ಣವಾಗಿ ಕೇಳ್ತಕ್ಕಂಥದ್ದು ಸಾಧ್ಯವಾಗುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಕೊಳ್ಬೇಕು. ಆಮೇಲೆ ಈ ಪಂಚಭೂತಗಳಿಗೂ ಈ 3 ಪರಿಣಾಮಗಳಿಗೆ ಏನಪ್ಪ ಮಹತ್ವ ಕೊಟ್ಟಿದ್ದಾರೆ? ಈ ಪಂಚಭೂತಗಳು 5 ಅವಸ್ಥೆಗಳಿರ್ಲಿ, ಏನು ಮಹತ್ವ ಕೊಟ್ಟಿದ್ದಾರೆ ಅಂತಂದ್ರೆ, ಈಗ ಮೊದಲನೇ ತೆಗೆದುಕೊಳ್ಳೋಣ. ಚಿತ್ತದಲ್ಲಿ ಚಿತ್ತದಲ್ಲಿ 3 ಪರಿಣಾಮಗಳು ಹೇಳಿದ್ವಲ್ಲ, ನಿರೋಧ ಪರಿಣಾಮಕ್ಕೂ ಈ ಪಂಚಭೂತಿಗಳಿಗೂ ಏನ್ ಸಂಬಂಧ ಅಂದ್ರೆ, ಪಂಚಭೂತಗಳಿಂದಲೇ ನಾವು ವಸ್ತುಗಳನ್ನ, ವಿಷಯಗಳನ್ನ ತಿಳ್ಕೊಳ್ಳೋದಿಕ್ ಸಾಧ್ಯವಾಗಿದೆ. ಈಗ ನಿರೋಧ ಪರಿಣಾಮದಲ್ಲಿ ಯಾವ ವಸ್ತುವನ್ನ ನಾವು ನೋಡ್ತಾ ಇದೀವೋ, ಅದು ಬೇಡ ಅಂತ ನಿರೋಧಿಸ್ತಾ ಇದೀವೋ, ಆ ವಸ್ತುವಿನ ಗುಣಲಕ್ಷಣಗಳು ಏನಾಗತ್ತೆ, ಮೂಲ ಸ್ಥಿತಿಗೆ ಹೊರಟೋಗ್ಬಿಡುತ್ತೆ. ಎಲ್ಲ ವಸ್ತುಗಳು ಕೂಡ ಮೂಲ ಪ್ರಕೃತಿಯಿಂದ ವ್ಯಕ್ತವಾಗಿರ್ತಕ್ಕಂಥದ್ದು. ಆ ಗುಣಲಕ್ಷಣಗಳೆಲ್ಲ ಅದರಲ್ಲಿ ಅಂತರ್ಗತವಾಗಿರುತ್ತೆ. ಆ ವಸ್ತುಗಳ ಗುಣ, ರಾಸಾಯನಿಕ ವಸ್ತುಗಳ ಗುಣಧರ್ಮಕ್ಕೆ ಅನುಗುಣವಾಗಿ ಆ ಒಂದು ಕ್ಯಾರೆಕ್ಟರ್, ಗುಣ ವ್ಯಕ್ತವಾಗ್ತಾ ಇರುತ್ತೆ. ಇಲ್ಲಿ ನಿರೋಧ ಮಾಡಿದಾಗ ಆ ವಸ್ತುವಿನ ಗುಣಲಕ್ಷಣ ಏನಿರುತ್ತೋ ಅದೆಲ್ಲವೂ ಕೂಡ ಮೂಲ ವಸ್ತುವಿನಲ್ಲಿ ಹೋಗಿ ಅದು ಮಾಯವಾಗತ್ತೆ. ಅಲ್ಲಿ ಹೋಗಿ ಸುಪ್ತ ಸ್ಥಿತಿಗೆ ಹೊರಟೋಗ್ಬಿಡುತ್ತೆ. ಆ ಗುಣಲಕ್ಷಣಗಳು ಧರ್ಮಿ ಅಂತ ಕರೀತಾರೆ. ಆದ್ರಿಂದ ನಮಗೆ ಆ ಪ್ರತ್ಯಯ ನಿರೋಧ ಸ್ಥಿತಿಯಲ್ಲಿ ಕಾಣುವುದೇ ಇಲ್ಲ.
ಹಾಗೆ ಚಿತ್ತದ ಸಮಾಧಿ ಪರಿಣಾಮಕ್ಕೂ ಈ ಪಂಚಭೂತಗಳಿಗೆ ಇನ್ನೇನಪ್ಪಾ ಅಂತಂದ್ರೆ ಅದಕ್ಕೆ ಸಂಬಂಧವಾಗಿ ನಾವು ಸಮಾಧಿ ಸ್ಥಿತಿಗೆ ಏರಿದಾಗ ಒಂದು ವಿಷಯವನ್ನು ತೆಗೆದುಕೊಂಡಿರ್ತೀವಿ. ಅನೇಕ ವಿಷಯಗಳು ಬರ್ತಾ ಇರತ್ತೆ. ಆ ವಿಷಯ ಅಂದ್ರೆ ವಸ್ತುಗಳ ಗುಣಲಕ್ಷಣಗಳು ಅಡ್ಡಾದಿಡ್ಡಿಯಾಗಿ ಓಡಾಡ್ತಾ ಇರತ್ತೆ ಪ್ರಾರಂಭದಲ್ಲಿ. ಸಮಾಧಿ ಸ್ಥಿತಿಗೆ ಏರಿದಾಗ ಒಂದು ವಿಷಯ ಮಾತ್ರ ನಾವು ತೆಗೆದುಕೊಂಡಾಗ, ಆ ಗುಣಲಕ್ಷಣಗಳು ಮಾತ್ರ ಒಂದೇ ಕಡೆಗೆ ವಿಶಿಷ್ಟ ಗುಂಪಿನ ಗುಣಲಕ್ಷಣ ಕಡೆಗೆ ಮಾತ್ರ ಮನಸ್ಸು ಹರಿಯೋದಿಕ್ಕೆ ಪ್ರಾರಂಭ ಆಗುತ್ತೆ. ಎಲ್ಲಾ ಕಡೆಗೆ ಹೋಗದಾಗೆ. ಆ ಒಂದೇ ವಸ್ತುವಿನ ಗುಣಲಕ್ಷಣ ಕಡೆಗೆ ಹೋಗೋದಿಕ್ಕೆ ಏನಂತ ಹೇಳ್ತೀವಿ? ಚಿತ್ತ ಏಕಾಗ್ರತೆ ಅಂತ ಆ ಹೇಳ್ಬೋದು. ಒಂದೇ ಗುಣಲಕ್ಷಣ ಕಡೆ ಹೋಗ್ತಕ್ಕಂತಹದ್ದು. ಹಾಗೆ ಚಿತ್ತ ಏಕಾಗ್ರತೆವಾಗುತ್ತದೆ. ಇದನ್ನ ಸಮಾಧಿ ಸ್ಥಿತಿ ಅಂತ ಕೂಡ ಕರಿಬಹುದು. ಚಿತ್ತದ ಏಕಾಗ್ರತೆಯಲ್ಲಿ ಏನಪ್ಪಾ ಆಗತ್ತೆ ಅಂದ್ರೆ ಸ್ಥಿರವಾಗಿ ಇರ್ತಕ್ಕಂತ ಒಂದು ವಿಶಿಷ್ಟ ಗುಣ ಅದರಲ್ಲಿ ಮನಸ್ಸಿನ ಕ್ಷೇತ್ರವನ್ನೆಲ್ಲನೂ ಆವರಿಸ್ಕೊಂಡಿರೋದ್ರಿಂದ ಆ ವಿಶಿಷ್ಟ ಗುಣ ಮಾತ್ರ ನಮಗೆ ಅಲ್ಲಿ ಕಾಣೋದ್ರಿಂದ ಅಲ್ಲಿ ಏಕಾಗ್ರತೆ ಕಡೆಗೆ ಚಿತ್ತ ಹರಿಯೋದಿಕ್ಕೆ ಆಗತ್ತೆ. ಅಂದ್ರೆ ಈ ಪಂಚಭೂತಗಳಿಂದ ಆಗಿರ್ತಕ್ಕಂಥ ವಸ್ತುಗಳ ಗುಣಲಕ್ಷಣಗಳಿಂದ ನಮ್ಮಲ್ಲಿ ಈ 3 ಪರಿಣಾಮಗಳಲ್ಲಿ ವ್ಯತ್ಯಾಸಗಳು ಪರಿವರ್ತನೆ ಉಂಟಾಗೋದಿಕ್ಕೆ ಕಾರಣವಾಗತ್ತೆ ಅಂತಕ್ಕಂಥದ್ದು. ಈ ಇಂದ್ರಿಯಗಳಾಗ್ಲಿ, ಭೂತಗಳಾಗ್ಲಿ, ಪಂಚಭೂತಗಳಾಗ್ಲಿ ಇವುಗಳಿಗೆ ನಾವು ಆಗ್ಲೇ ಹೇಳಿದ ಹಾಗೆ 3 ಪರಿಣಾಮಗಳು, ಪರಿವರ್ತನೆಗಳು ಉಂಟಾಗತ್ತೆ. ಪ್ರತಿಯೊಂದು ವಸ್ತುವಿಗೂ ಒಂದು ಧರ್ಮ ಇರತ್ತೆ, ಒಂದು ಗುಣ ಇರತ್ತೆ, ಒಂದು ಲಕ್ಷಣ ಇರತ್ತೆ ಮತ್ತು ಒಂದು ಅವಸ್ಥೆ ಇರತ್ತೆ. ಈ ಧರ್ಮ ಲಕ್ಷಣ ಅಂತಂದ್ರೆ ನಾವು ಸಾಧಾರಣವಾಗಿ ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಂಡ್ರೆ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ, ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ, ಭೌತಿಕ ಗುಣಗಳು ಮತ್ತು ರಾಸಾಯನಿಕ ಗುಣಗಳು ಅಂತ ಹೇಳ್ತೀವಲ್ಲ. ಹಾಗೆ ಈ ಧರ್ಮ ಅಂತಕ್ಕಂಥದ್ದು ಒಂದು ವಿಶೇಷವಾದಂತ ಗುಣ. ಹಾಗೆ ಒಂದು ಲಕ್ಷಣ ಕೂಡ ಇರುತ್ತೆ, ಅದರದ್ದೇ ಆದಂತ ವೈಶಿಷ್ಟ್ಯವಾಗಿರ್ತಕ್ಕಂಥ ಒಂದು ಲಕ್ಷಣ ಎತ್ತು ಕಾಣುತ್ತೆ. ಪ್ರತಿಯೊಂದು ವಸ್ತುವಿಗೆ ಇರುತ್ತೆ. ಆ ವಸ್ತುವಿನಲ್ಲಿ ಒಂದು ಅವಸ್ಥೆ ಕೂಡ ಇರುತ್ತೆ, ಒಂದು ಸ್ಥಿತಿ ಇರುತ್ತೆ. 5 ಅವಸ್ಥೆಗಳಂತ ಇಲ್ಲಿ ನಾವು ಮುಂದೆ 45-48ನೇ ಶ್ಲೋಕಗಳಲ್ಲಿ ಇದು ವಿವರಣೆ ಕೊಡ್ತಾರೆ. ಈಗ ನಾವು ಅವಸ್ಥೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಬೇಕಾದ್ರೆ ಒಂದು ವಸ್ತು ಅಂತ ಇಟ್ಕೊಳ್ಳೋಣ. ಆ ವಸ್ತುವಿನಲ್ಲಿ ಸ್ಥೂಲ ಸ್ಥಿತಿಯಿಂದ ಸೂಕ್ಷ್ಮ ಸ್ಥಿತಿಗೆ ಹೋಗ್ಬೋದು. ನಾನು ಈಗ ನೀರು ಅಂತ ತೆಗೆದುಕೊಳ್ತೀನಿ. ಯಾವುದು ಒಂದು ಮೂಲ ವಸ್ತು ಆಗಿರ್ಬೋದು, ಸಂಯುಕ್ತ ವಸ್ತು ಆಗಿರ್ಬೋದು. ಸಂಯುಕ್ತ ವಸ್ತು ಅಂದ್ರೆ ನೀರನ್ನು ತೆಗೆದುಕೊಳ್ಳೋಣ. ನೀರು ಅಂತಕ್ಕಂಥದ್ದು 3 ಅವಸ್ಥೆಗಳಲ್ಲಿ ನಾವು ಮಾಡ್ಬೋದು. ಇಲ್ಲ ನೀರನ್ನ ನಾವು ಶಾಖ ಕೊಟ್ರೆ ಅದು ಆವಿಯಾಗತ್ತೆ, ಅದು ಒಂದು ಅವಸ್ಥೆ, ಸೂಕ್ಷ್ಮವಾದ ಸ್ಥಿತಿ ಆಗತ್ತೆ. ಅದನ್ನೇ ಶಾಖವನ್ನ ಕಡಿಮೆ ಮಾಡಿದಾಗ ನೀರು ಏನಾಗತ್ತೆ, ನಾವು ಫ್ರಿಡ್ಜ್ ಅಲ್ಲಿ ಇಟ್ರೆ ಟೆಂಪರೇಚರ್ ಡೌನ್ ಆದ್ರೆ ನೀರ್ ಏನಾಗತ್ತೆ, ಮಂಜುಗಡ್ಡೆ ಆಗತ್ತೆ, ಅಂದ್ರೆ ಸ್ಥೂಲವಾಗತ್ತೆ. ಸ್ಥೂಲ ಸ್ಥಿತಿ ಮತ್ತು ಸೂಕ್ಷ್ಮ ಸ್ಥಿತಿ, ಇಲ್ಲಿ 5 ಅವಸ್ಥೆಗಳಿದಾವೆ. ನಿಮ್ಗೆ ಅರ್ಥವಾಗ್ಲಿ ಅಂತ ಈ 3 ಸ್ಥಿತಿಗಳನ್ನ ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ನಾವು ಯಾವ ರೀತಿ ಸೂಕ್ಷ್ಮದಿಂದ ಸ್ಥೂಲ ಸ್ಥಿತಿಗೆ ಏರಿಸ್ಬೋದು, ಹಾಗೆ ಸ್ಥೂಲ ಸ್ಥಿತಿಯಿಂದ ಸೂಕ್ಷ್ಮ ಸ್ಥಿತಿಗೂ ಕೂಡ ಈ ವಸ್ತುಗಳನ್ನ, ಈ ಪಂಚಭೂತಗಳನ್ನ ನಾವು ಬದಲಾಯಿಸೋದಿಕ್ಕೆ ಸಾಧ್ಯವಾಗತ್ತೆ. ಇದನ್ನ ನಾವು ಅವಸ್ಥೆ ಅಂತ ಹೇಳ್ತೀವಿ. ಇದನ್ನೇ ಅವಸ್ಥಾ ಪರಿಣಾಮ ಅಂತ ಹೇಳ್ತೀವಿ. ಏನು, ಒಂದರಿಂದ ಒಂದು ಘಟ್ಟದಿಂದ ಮತ್ತೊಂದು ಘಟ್ಟಕ್ಕೆ ವಸ್ತುಗಳನ್ನ ಪರಿವರ್ತನೆ ಮಾಡೋದಿಕ್ಕೆ ಅದನ್ನ ಒಂದು ಸ್ಥಿತಿ ಅಂತ ಕರಿತೀವಿ. ಸೂಕ್ಷ್ಮದಿಂದ ಸ್ಥೂಲ ಸ್ಥಿತಿಗೆ ಏರಿಸ್ಬೋದು. ಉದಾಹರಣೆ ನಾನು ಹೇಳಿದ ಹಾಗೆ, ಶಾಖ ಹೆಚ್ಚು ಮಾಡಿದ ಹಾಗೆ ಮಂಜುಗಡ್ಡೆಯನ್ನ ನೀರಾಗಿ ಪರಿವರ್ತಿಸಿ ಸ್ಥಿತಿಗೆ ಕಳಿಸಿ ದ್ರವ ಸ್ಥಿತಿಗೆ ಏರಿಸಿ, ದ್ರವ ಸ್ಥಿತಿಯಿಂದ ಅದನ್ನ ಇನ್ನೂ ಶಾಖವನ್ನು ಕೊಟ್ರೆ ವಾಯು ಸ್ಥಿತಿಗೆ ಅಂದ್ರೆ ಅನಿಲ ಸ್ಥಿತಿಗೆ ನಾವು ಏರಿಸ್ಬೋದು, ಸೂಕ್ಷ್ಮ ಸ್ಥಿತಿಗೆ ಏರಿಸ್ಬೋದು. ಇನ್ನೂ ಹೇಳಿದಾಗ ಸೂಕ್ಷ್ಮದಿಂದ ಎಲ್ಲ ಕಡೆಗೆ ವ್ಯಾಪಿಸ್ಕೊಳ್ಳತಕ್ಕಂಥ ಸರ್ವವ್ಯಾಪ್ಯವಾಗಿ ಇರುತ್ತೆ. ಅದು ಇನ್ನೂ ನಾವು ಸೂಕ್ಷ್ಮ ಸ್ಥಿತಿಗೆ ಹೋದ್ರೆ ಅರ್ಥವತ್ತಾದ ಸ್ಥಿತಿ. ಈ ಘಟ್ಟಗಳ ಮೇಲೆ ನಾವು ಸಂಯಮ ಮಾಡಿದಾಗ ಈ ಪಂಚಭೂತಗಳನ್ನ ನಾವು ಸ್ವಾಧೀನ ಪಡಿಸ್ಕೊಂಡು ನಾವು ಸಿದ್ಧಿಗಳನ್ನ ಪಡ್ಕೊಳ್ಬಹುದು ಅಂತಕ್ಕಂಥ ಮುಂದೆ ಅದರ ಬಗ್ಗೆ ಹೇಳ್ತಾರೆ ಸಿದ್ಧಿಗಳ ವಿಚಾರ ಬಂದಾಗ. ಇದನ್ನೇ ಅವಸ್ಥಾ ಪರಿಣಾಮ ಅಂತ ಕರೀತಾರೆ. ಅವಸ್ಥಾ ಪರಿಣಾಮ ಅಂದ್ರೆ ಒಂದು ಅವಸ್ಥೆಯಿಂದ ಮತ್ತೊಂದು ಅವಸ್ಥೆಗೆ, ಸ್ಥಿತಿಗೆ ಬದಲಾವಣೆ ಪಡೆಯುವುದನ್ನ
ಈ ಸೂತ್ರದಲ್ಲಿ ಏನ್ ಹೇಳ್ತಾರೆ, ಅವಸ್ಥಾ ಪರಿಣಾಮ ಅಂತ ಹೇಳ್ತೀವಿ. ಪ್ರತಿ ಒಂದು ವಸ್ತುಗೂ ಕೆಲವು ನಿರ್ದಿಷ್ಟವಾದಂತ ಗುಣಗಳಿರುತ್ತೆ, ಕೆಲವು ನಿರ್ದಿಷ್ಟವಾದಂತ ಲಕ್ಷಣಗಳಿರುತ್ತೆ, ಮತ್ತು ಒಂದು ಸ್ಥಿತಿ ಇರುತ್ತೆ. ಈ 3 ಪರಿಣಾಮಗಳು ಪಂಚಭೂತಗಳಲ್ಲೂ ಕೂಡ ಮತ್ತು ಪಂಚೇಂದ್ರಿಯಗಳಲ್ಲಿ ಇರ್ತಕ್ಕಂಥದ್ದನ್ನ ನಾವು 13ನೇ ಶ್ಲೋಕದಲ್ಲಿ ವಿವರವಾಗಿ ಇಲ್ಲಿ ತಿಳಿಸಿದ್ದಾರೆ. ಹಾಗೆ 14ಕ್ಕೆ ಸೂತ್ರಕ್ಕೆ ಹೋಗೋಣ. ಏನು ಅಂತಂದ್ರೆ, ಶಾಂತೋ ಹಿತ ಅವ್ಯಹದಿಶ್ಯ ಧರ್ಮಾನುಪಾತಿ ಧರ್ಮ ಅಂತ. ಅಂದ್ರೆ ಈ ಹಿಂದಿನ ಸೂತ್ರದಲ್ಲಿ ಹೇಳಿದಾಗ ಪಂಚಭೂತಗಳು, ಎಲ್ಲಾ ವಸ್ತುಗಳಲ್ಲೂ ಗುಣಲಕ್ಷಣಗಳು ಎಲ್ಲಾದ್ರಲ್ಲೂ ಕೂಡ ವ್ಯಕ್ತವಾಗಿರಬಹುದು, ಅವ್ಯಕ್ತವಾಗಿರಬಹುದು. ಅವೆಲ್ಲವೂ ಕೂಡ ಎಲ್ಲಿಂದ ಬಂತು? ಈ ಪ್ರಕೃತಿಯಲ್ಲಿ ವಸ್ತುಗಳು, ವಿವಿಧ ರೀತಿಯ ವಸ್ತುಗಳನ್ನ ನಾವು ನೋಡ್ತೀವಲ್ಲ, ಪೃಥ್ವಿ ತತ್ವಗಳು ನೋಡ್ತೀವಲ್ಲ, ಅವುಗಳು ಎಲ್ಲಿಂದ ಬಂದ್ವು ಅಂತಂದ್ರೆ ಮೂಲ ಪ್ರಕೃತಿಯಿಂದ ಬಂದಿದೆ. ಇದಕ್ಕೆಲ್ಲ ಉತ್ಪತ್ತಿ ಮಾಡೋದಿಕ್ಕೆ ಒಂದು ಆಧಾರ ವಸ್ತು ಇದೆ. ಆಧಾರ ವಸ್ತುನೇ ಇಲ್ಲಿ ಪ್ರಕೃತಿ. ಪ್ರಕೃತಿ, ಮೂಲ ಪ್ರಕೃತಿ ಅಂತ ಹೇಳ್ತೀವಿ. ಅಲ್ಲಿಂದಲೇ ಈ ಗುಣಲಕ್ಷಣಗಳು ಅದರಲ್ಲಿ ಅಡಕವಾಗಿರುತ್ತೆ. ನೋಡ್ರಿ, ಸುಪ್ತವಾಗಿ, ವ್ಯಕ್ತವಾಗಿ ಅಥವಾ ಅವ್ಯಕ್ತವಾಗಿ ಗುಣಲಕ್ಷಣಗಳು ಯಾವುದರಲ್ಲಿ ಅಂತರ್ಗತವಾಗಿದೆಯೋ ಅದೇ ಧರ್ಮಿ ಅಥವಾ ಆಧಾರ ವಸ್ತು ಅಂತ ಹೇಳ್ತಾರೆ. ಅಂದ್ರೆ ಈ ಪಂಚಭೂತಗಳಲ್ಲಿ ಇರ್ತಕ್ಕಂಥ ಗುಣಲಕ್ಷಣಗಳು ಎಲ್ಲವೂ ಕೂಡ ಈಗ ವ್ಯಕ್ತವಾಗಿರ್ಬೋದು, ಇಲ್ಲ ಸುಪ್ತವಾಗಿರ್ಬೋದು. ಅವು ಎಲ್ಲಿರುತ್ತೆ? ಮೂಲ ವಸ್ತುವಿನಿಂದ ಈ ಗುಣಲಕ್ಷಣಗಳು ಉತ್ಪತ್ತಿಯಾಗಿರೋದು. ಎಲ್ಲ ವಸ್ತುಗಳು ಒಂದು ಮೂಲದಿಂದ, ಮೂಲ ಪ್ರಕೃತಿಯಿಂದ ಉಂಟಾಗಿರ್ತಕ್ಕಂಥದ್ದು. ಆ ಆಧಾರ ವಸ್ತುಗೆ ಏನಂತೀವಿ? ಧರ್ಮಿ ಅಂತ ಕರಿತೀವಿ. ಆ ಧರ್ಮಿಯಲ್ಲಿ ಎಲ್ಲಾ ಗುಣಲಕ್ಷಣಗಳು ಸುಪ್ತವಾಗಿರುತ್ತೆ, ಆದ್ರೆ ವ್ಯಕ್ತವಾಗ್ತಾ ಇರಲ್ಲ. ಆದ್ರೆ ಆಕ್ಷನ್ ಬಂದಾಗ, ಅದು ವ್ಯಕ್ತ ಸ್ಥಿತಿಗೆ ಬಂದಾಗ ಅದು ನಮಗೆ ಉತ್ಪತ್ತಿ ಆಗತ್ತೆ. ವ್ಯಕ್ತ ಸ್ಥಿತಿಗೆ ಬಂದಾಗ ಅದು ಜನರೇಟ್ ಆಗಿ ಅದು ಕಾರ್ಯಶೀಲವಾಗತ್ತೆ. ಈ ರೀತಿ ಒಂದು ಆಧಾರ ವಸ್ತುವಿನಲ್ಲಿ ಎಲ್ಲಾ ಬಗೆಗಳ ಗುಣಲಕ್ಷಣಗಳು ಅಂತಸ್ಥಿತಿಯಲ್ಲಿ ಅಸ್ತಿತ್ವದಲ್ಲಿದೆ ಇವೆ. ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ನಡೆಯುವ ಎಲ್ಲ ಘಟನೆಗಳಿಗೂ ಈ ಗುಣಲಕ್ಷಣಗಳು ಒಂದೇ ಸಮನೆ ಕಾಣಿಸ್ಕೊಳ್ಬಹುದು ಅಥವಾ ಮಾಯವಾಗುವುದೇ ಕಾರಣ ಎಂಬ ವಿಚಾರ ಆಧುನಿಕ ವಿಜ್ಞಾನಕ್ಕೆ ಬಹಳ ವಿಚಿತ್ರವನ್ನ ತರ್ತಿದೆ. ನೋಡಿ ಏನ್ ಹೇಳ್ತಾರೆ, ಪ್ರಕೃತಿಯಲ್ಲಿ ಅನೇಕ ರೀತಿಯ ಘಟನೆಗಳು ಸ್ವಾಭಾವಿಕವಾಗಿ ಘಟನೆಗಳು ನಡೆದೋಗುತ್ತೆ. ಆ ಘಟನೆಗಳು ನಡೆಯೋದಿಕ್ಕೆ ಈ ವಸ್ತುಗಳ ಗುಣಲಕ್ಷಣಗಳು ವ್ಯಕ್ತವಾಗುವುದು ಅಥವಾ ಮಾಯವಾಗುವುದೇ ಕಾರಣ ಅಂತ ಹೇಳ್ತಾರೆ. ಇವುಗಳನ್ನ ನಾವು ನೋಡಿದ್ರೆ ವೈಜ್ಞಾನಿಕವಾಗಿ ನೋಡಿದಾಗ ಬಹಳ ಆಶ್ಚರ್ಯವಾಗುತ್ತೆ. ಈ ವಿಚಾರವನ್ನ ಆಧುನಿಕ ರೀತಿಯ ವಿಜ್ಞಾನಿಗಳು ಅದನ್ನ ಆಳಕ್ಕೆ ಸಂಶೋಧನೆ ಮಾಡಿ ವಿಚಾರವನ್ನ ತಿಳ್ಕೊಳ್ತಿದ್ದಾರೆ. ಅದ್ರಲ್ಲಿ ಆಸಕ್ತಿ ಪಡ್ಕೊಂಡು ವೈಜ್ಞಾನಿಕ ವಿಚಾರವನ್ನ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಎಂಬುದರ ಪರಿಚಯ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗಳಿಗೆ ಇದು ಭೌತಿಕವಾದದ್ದಲ್ಲ, ಇದರಲ್ಲಿ ಯೋಗ ಸಿದ್ಧಾಂತಕ್ಕೆ ಹೆಚ್ಚು ಸಮೀಪವಾಗಿದೆ ಎಂಬುದನ್ನ ಅವರಿಗೆ ಕಾಣ್ತಾ ಇದೆ ಅಂತಕ್ಕಂತ ಹೇಳ್ತಾರೆ. ವಿಜ್ಞಾನಿಗಳು ಒಂದು ವಸ್ತು ಮಾಯವಾದ್ರೆ, ಸಾಧಾರಣ ಈಗ ಒಂದು ವಸ್ತು ನಮ್ ಕಣ್ಮುಂದೆ ಇದ್ದಿದ್ದು ಭೌತಿಕವಾಗಿ ಅದು ಮಾಯವಾದ್ರೆ, ಅಥವಾ ಈಗ ಪ್ರಕೃತಿಯಲ್ಲಿ ಸಿಡಿಲ್ ಬಡೀತು ಅಂತ ಇಟ್ಕೊಳ್ಳೋಣ, ಅಥವಾ ಮಿಂಚು ಬಂತು ಅಂತ ಇಟ್ಕೊಳ್ಳೋಣ, ಅಥವಾ ಮಳೆ ಸುರಿತು ಅಂತ ಇಟ್ಕೊಳ್ಳೋಣ. ಮಳೆ ಬಂದಾಗ ಸ್ವಾಭಾವಿಕವಾಗಿ ಆವಾಗ ಏನ್ ಹೇಳ್ತೀವಿ, ಯಾಕಾಯ್ತು ಅಂತಕ್ಕಂಥದ್ದು ಈಗ ವಿಜ್ಞಾನ ಹೇಳುತ್ತೆ. ಆದ್ರೆ ವಸ್ತುಗಳೇ ಮಾಯವಾದ್ರೆ, ಏನು ಇಲ್ಲದೆ ಇರ್ತಕ್ಕಂಥ ವಸ್ತುಗಳು ವ್ಯಕ್ತವಾದಾಗ ವೈಜ್ಞಾನಿಕವಾಗಿ ಅದು ಹೇಳಕ್ಕಾಗಲ್ಲ. ಅವ್ರಿಗೆ ಬಹಳ ಆಶ್ಚರ್ಯವಾಗತ್ತೆ. ಆದ್ರೂ ಕೂಡ ಈ ವೈಜ್ಞಾನಿಕ ಆಧುನಿಕ ಮನೋಭಾವ ಇರ್ತಕ್ಕಂಥ ಕೆಲವರು ಇದು ಕೇವಲ ಭೌತಿಕವಾದ್ದಲ್ಲ, ಯಾವುದೋ ಒಂದು ಅಗೋಚರ ಶಕ್ತಿಯಿಂದ ಇವುಗಳು ನಡೀತಾ ಇದೆ ಅಂತಕ್ಕಂಥದ್ದನ್ನ ಈಗಿನ ಕೆಲವರು ವಿಜ್ಞಾನಿಗಳು ವಿಚಾರ ಮಾಡ್ತಾ ಇದ್ದಾರೆ. ಈಗ ನಾವು ಮುಖ್ಯವಾಗಿ ತಿಳ್ಕೊಳ್ಳೋದಾದ್ರೆ, ಪ್ರತಿಯೊಂದು ವಸ್ತುಗಳನ್ನ ವೈಜ್ಞಾನಿಕವಾಗಿ ನಾವು ಏನ್ ಹೇಳ್ತೀವಿ, ಮೇಡ್ ಆಫ್ ಆಟಮ್ಸ್ ಅಂತ, ಪರಮಾಣುಗಳಿಂದ ಆಗಿದೆ ಅಂತೀವ.
ಅದನ್ನ ನಾವು ಪರಮಾಣುಗಳು ನಾವು ನೋಡ್ಲಿಕ್ಕಾಗಲ್ಲ, ಆದ್ರೆ ನಾವು ಹೇಳ್ತಾ ಇದ್ವಿ. ಆ ಪರಮಾಣುಗಳು ಯಾವ ಕಣಗಳಿಂದ ಆಗಿದೆ? ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್ ಮತ್ತು ನ್ಯೂಟ್ರಾನ್ಸ್ ಅಂತ ಈ ಮೂಲ ಕಣಗಳಿಂದ ರಚಿತವಾಗಿದೆ ಅಂತ ಹೇಳ್ತೀವಿ. ಹೌದಾ? ಪ್ರತಿಯೊಂದು ವಸ್ತುನಲ್ಲಿ ಎಷ್ಟು ಪೀರಿಯಾಡಿಕ್ ಟೇಬಲ್ಸ್ ನಲ್ಲಿ ನಮಗೆ ಎಷ್ಟು ಎಲಿಮೆಂಟ್ಸ್ ಬರುತ್ತೆ, ಅವುಗಳೆಲ್ಲ ಮೂಲಭೂತವಾಗಿ ಆಗಿರ್ತಕ್ಕಂಥದ್ದು ಈ ಮೂಲ ವಸ್ತುವಿನಿಂದ ಆಗಿರ್ತಕ್ಕಂಥದ್ದು. ಅಂದ್ರೆ ಪ್ರೋಟಾನ್ಸ್ ಅಥವಾ ಎಲೆಕ್ಟ್ರಾನ್ಸ್ ಮತ್ತು ನ್ಯೂಟ್ರಾನ್ಸ್. ಎಲೆಕ್ಟ್ರಾನ್ಸ್ ಮೂಲ ತೆಗೆದುಕೊಂಡ್ರೆ ಎಲೆಕ್ಟ್ರಾನಿಗಳ 1280 ಎಲೆಕ್ಟ್ರಾನ್ ಸೇರಿದಾಗ ಒಂದು ಪ್ರೋಟಾನ್ ಆಗತ್ತೆ. ಹಾಗೆ ಒಂದು ಎಲೆಕ್ಟ್ರಾನ್ ಒಂದು ಪ್ರೋಟಾನ್ ಸೇರಿದಾಗ ಒಂದು ಹೈಡ್ರೋಜನ್ ಆಟಮ್ ಆಗುತ್ತೆ. ಆ ರೀತಿಯ 2 ಎಲೆಕ್ಟ್ರಾನ್ಸ್ 2 ಪ್ರೋಟಾನ್ ಸೇರಿದಾಗ ಹೀಲಿಯಂ ಆಗತ್ತೆ. ಹಾಗೆ 6 ಎಲೆಕ್ಟ್ರಾನ್ಸ್ 6 ಪ್ರೋಟಾನ್ಸ್ ಸೇರಿದಾಗ ನ್ಯೂಟ್ರಾನ್ಸ್ ಇರುತ್ತೆ ಅಂತ ಇಟ್ಕೊಳ್ಳೋಣ, ಕಾರ್ಬನ್ ಆಗತ್ತೆ. 8 ಎಲೆಕ್ಟ್ರಾನ್ಸ್ 8 ಪ್ರೋಟಾನ್ ಸೇರಿದಾಗ ಆಕ್ಸಿಜನ್ ಆಗುತ್ತೆ. ಈ ರೀತಿ ವಿವಿಧ ರೀತಿಯ ಎಲಿಮೆಂಟ್ಸ್, ಮೂಲ ವಸ್ತುಗಳು ತಯಾರಾಗಿದೆ. ಈ ರೀತಿ ಒಂದು ವಸ್ತುವಿಗೂ ಮತ್ತೊಂದು ಮೂಲ ವಸ್ತುವಿಗೂ ಆಗಿರೋದು ಮೂಲ ಒಂದೇ ವಸ್ತುವಿನಿಂದ. ಆದ್ರೆ ಆ ರೂಪಗಳು ಬದಲಾವಣೆ ಆದಾಗ ಗುಣಲಕ್ಷಣಗಳು ಕೂಡ ಬದಲಾವಣೆ ಆಗುತ್ತೆ. ಇದನ್ನ ಆ ವಿಚಾರವನ್ನ ನಾವು ತೀವ್ರವಾಗಿ ತಿಳ್ಕೊಳ್ಬೇಕಾದ್ರೆ ಕೇವಲ ವೈಜ್ಞಾನಿಕ ದೃಷ್ಟಿಯಿಂದ ತಿಳ್ಕೊಂಡ್ರೆ ಸಾಕಾಗಲ್ಲ. ಮೇಲ್ನೋಡಕ್ಕೆ ಇವೆಲ್ಲನೂ ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ಹೀಗಾಗಿ ಅಂತ ನಾವು ಆಳವಾಗಿ ಅದರ ಮೂಲಭೂತವಾಗಿ ಏನಿದೆ ಅಂತ ತಿಳ್ಕೊಳ್ಬೇಕಾದ್ರೆ ನಾವು ಯೋಗ ಸಾಧನೆಯನ್ನು ಮಾಡಿದ್ರೆ ಮಾತ್ರ ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ ಅನ್ನೋ ವಿಚಾರವನ್ನ 14ನೇ ಸೂತ್ರದಲ್ಲಿ ಹೇಳತ್ತೆ. ಪ್ರತಿಯೊಂದು ಗುಣಗಳು ಅವು ಈ ಸೂತ್ರದಲ್ಲಿ ಹೇಳತಕ್ಕಂಥದ್ದು, ಆ ಗುಣಗಳು ಮೂಲಭೂತ ಪ್ರಕೃತಿಯಿಂದ ಉತ್ಪತ್ತಿಯಾಗಿದೆ. ನಾನು ಆಗ್ಲೇ ಹೇಳಿದ್ನಲ್ಲ, ಮೂಲ ಪ್ರಕೃತಿ ಅಂದ್ರೆ ಈಗ ಎಲೆಕ್ಟ್ರಾನ್ಸ್ ಅಂತ ಫಿಸಿಕಲ್ ಆಗಿ ನಾನು ಹೇಳ್ತೀನಿ. ಆ ಅಣುಗಳ ಜೋಡಣೆಯಿಂದ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, ಎಷ್ಟು ಪ್ರೋಟಾನ್ಸ್ ಇದೆ ಅಂತ ವಿವಿಧ ರೀತಿಯ ಎಲಿಮೆಂಟ್ಸ್ ಉತ್ಪತ್ತಿ ಆಗತ್ತೆ. ಆ ಆಕ್ಸಿಜನ್ಗಿರೋ ಗುಣ ಕಾರ್ಬನ್ಗಿಲ್ಲ, ಇಂಗಾಲಕ್ಕಿಲ್ಲ, ಫಾಸ್ಫರಸ್ಗಿರತಕ್ಕಂಥ ಗುಣ ಯುರೇನಿಯಂಗಿಲ್ಲ. ಈ ರೀತಿ ವಿವಿಧ ರೀತಿಯ ಮೂಲ ವಸ್ತುಗಳ ಗುಣ ವಿಶೇಷಗಳು, ಅವುಗಳ ಮೂಲ ವಸ್ತು ಒಂದೇನೆ, ಆದ್ರೆ ಅವುಗಳ ಜೋಡಣೆಯಿಂದ ಅವುಗಳ ಪ್ರಾಪರ್ಟೀಸ್ ಅಂದ್ರೆ ಗುಣ ವಿಶೇಷಗಳು, ಸ್ಥಿತಿಗಳು ಅವು ಕೂಡ ನಮಗೆ ವ್ಯತ್ಯಾಸವಾಗುತ್ತೆ. ಈಗ ನಾನು ಸ್ಥಿತಿ ಅಂದ್ರೆ ಈ ಎಲಿಮೆಂಟ್ಸ್ ಏನಿದವೋ ಅವು ಈ ಒಂದು ಮಾಧ್ಯಮದಲ್ಲಿ, ಈ ಟೆಂಪರೇಚರ್ ನಲ್ಲಿ ನಾವು ಹೇಳ್ತೀವಿ ಅಟ್ಮಾಸ್ಫಿರಿಕ್ ಟೆಂಪರೇಚರ್ ಅಂತ ಹೇಳ್ತೀವಲ್ಲ, ಕೆಲವು ದ್ರವ ರೂಪದಲ್ಲಿದ್ದಾವೆ, ಅಂದ್ರೆ ಮರ್ಕ್ಯುರಿ ಅಂತ ಹೇಳ್ಬೋದು. ಇನ್ ಕೆಲವು ಈಗ ಆಕ್ಸಿಜನ್, ಹೈಡ್ರೋಜನ್, ನೈಟ್ರೋಜನ್ ಈ ಮೂಲ ವಸ್ತುಗಳು ಹೇಗಿದ್ದಾವೆ, ಅದು ಅನಿಲ ರೂಪ ಸ್ಥಿತಿಯಲ್ಲಿದ್ದಾವೆ. ಆದ್ರೆ ಫಾಸ್ಫರಸ್, ಗಂಧಕ ಮತ್ತು ಸಲ್ಫರ್ ರಂಜಕ, ಇಂಗಾಲ, ಇನ್ನು ಈ ರೀತಿ ಕಬ್ಬಿಣ, ಐರನ್, ಕಾಪರ್ ಇವುಗಳೆಲ್ಲ ಕೂಡ ಘನ ಸ್ಥಿತಿಯಲ್ಲಿದ್ದಾವೆ. ನೋಡಿ, ಇವೆಲ್ಲವೂ ಎಲಿಮೆಂಟ್ಸ್ ಮೂಲ ವಸ್ತು ಒಂದು ಮೂಲದಿಂದಲೇ ಬಂದಿದೆ. ಆದ್ರೆ ಅವುಗಳ ಸಂಯೋಜನೆಯಿಂದ ವಿವಿಧ ರೀತಿಯ ಸಂಯುಕ್ತ ರಾಸಾಯನಿಕ ವಸ್ತುಗಳು ಉತ್ಪತ್ತಿಯಾದಾಗ, ಅಂದ್ರೆ ಮೂಲ ವಸ್ತುಗಳು ಉತ್ಪತ್ತಿಯಾದಾಗ ಅವುಗಳ ಗುಣ ವಿಶೇಷಗಳು ಈಗ ವ್ಯಕ್ತವಾಗ್ತಾ ಇದೆ. ಮೂಲ ಸ್ಥಿತಿಯಲ್ಲಿ ಎಲ್ಲಿದ್ವು, ಎಲ್ಲವೂ ಕೂಡ ಅದರಲ್ಲಿ ಇದ್ವು, ಅದರಲ್ಲೇ ಸುಪ್ತವಾಗಿದ್ವು. ಅದು ವ್ಯಕ್ತತೆಗೆ ಬಂದಾಗ ಆ ಗುಣ ವಿಶೇಷಗಳು ನಮಗೆ ಕಣ್ಣಿಗೆ ಗೋಚರವಾಗತ್ತೆ. ಇದನ್ನ ವಿಜ್ಞಾನಿಗಳು ಹೇಗೆ ಅಂತಕ್ಕಂಥದ್ದು ಇನ್ನು ಸಂಶೋಧನೆ ಮಾಡ್ತಾ ಇದ್ದಾರೆ. 15ನೇ ಸೂತ್ರದಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಕ್ರಮಾಸ್ವತ್ವಂ ಪರಿಮಾನ್ಯತ್ವೇ ಹೇತುಹು. ಈಗ 3 ಪರಿಣಾಮಗಳು ನಾವಾಗ್ಲೇ ಹೇಳಿದ್ವಿ. ಪ್ರಕೃತಿಯಲ್ಲೂ ಕೂಡ 3 ನಿಯಮಗಳಿದಾವೆ. ಅವುಗಳೆಲ್ಲ ಆ ನಿಯಮಗಳ ವ್ಯತ್ಯಾಸವೇ ಈ ಒಂದು ಪರಿಣಾಮಗಳಿಗೆ ಕಾರಣ ಅಂತ ಹೇಳ್ತಾರೆ. ಏನು? ಆಧುನಿಕ ವಿಜ್ಞಾನದ ಪ್ರಗತಿಯು ನಿಸ್ಸಂದೇಹವಾಗಿ ತೋರಿಸುವುದೇನೆಂದ್ರೆ, ಆಧುನಿಕ ವಿಜ್ಞಾನ ಹೇಳ್ತಾ ಇದೆ, ನಾವು ವಾಸ ಮಾಡ್ತಕ್ಕಂಥ ವಿವಿಧ ಕ್ಷೇತ್ರಗಳಲ್ಲಿ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ವಿವಿಧ ರೀತಿಯ ಘಟನೆಗಳು ನಡೀತಾ ಇರತ್ತೆ. ಅವೆಲ್ಲವೂ ಕೂಡ ಪ್ರಕೃತಿ ನಿಯಮಗಳ ಅನುಸಾರವಾಗಿ ನಡೀತಾ ಇದೆ. ನಮ್ಮ ಜೀವನದಲ್ಲಿ ವಿವಿಧ ಕ್ಷೇತ್ರದಲ್ಲಿ, ಸಮುದ್ರದಲ್ಲಾಗ್ಬೋದು, ಬೆಟ್ಟದ ಮೇಲಾಗ್ಬೋದು, ನೆಲದ ಮೇಲೆ ಆಗಿರ್ಬೋದು,
ನಮ್ಮ ಸ್ಥೂಲ ಪ್ರಪಂಚ ಆಗಿರ್ಬೋದು, ಭಾವನಾ ಪ್ರಪಂಚ ಈ ಕ್ಷೇತ್ರಗಳಲ್ಲಿ ನಮಗೆ ಕಣ್ಣಿಗೆ ಕಾಣ್ತಕ್ಕಂತ ಘಟನೆಗಳು ನಡೀತಾ ಇರತ್ತೆ ಅಂತ ಇಟ್ಕೊಳ್ಳೋಣ. ಆ ಘಟನೆಗಳು ನಡಿಬೇಕಾದ್ರೆ ಕಾರಣ ಏನಪ್ಪಾ ಅಂದ್ರೆ, ಅವು ಯಾವ ಒಂದು ಆ ಅಚಾನಕ್ಕಾಗಿ ನಡೀತಾ ಇಲ್ಲ. ಎಲ್ಲವೂ ಕೂಡ ಪ್ರಕೃತಿ ನಿಯಮಕ್ಕನುಸಾರವಾಗಿಯೇ ನಡೀತಾ ಇದೆ. ಪ್ರಕೃತಿ ನಿಯಮ, ನಾವಿಲ್ಲಿ ಬಹಳ ಈ ನಿಯಮಗಳನ್ನ ತಿಳ್ಕೊಳ್ಬೇಕು. ಪ್ರಕೃತಿ ನಿಯಮ ಅಂತಂದ್ರೆ ಈಗ ಆ ಫ್ಲಡ್ಸ್ ಬಂದ್ಬಿಡ್ತು. ಅನೇಕ ಜನರು ನೀರ್ನಲ್ಲಿ ಕೊಚ್ಕೊಂಡು ಹೋಗ್ತಾರೆ, ಪ್ರಾಣಿಗಳು ಕೊಚ್ಕೊಂಡು ಹೋಗ್ತಾರೆ, ಮನೆಗಳೆಲ್ಲ ಬಿದ್ದು ಹೋಗುತ್ತೆ. ಅಥವಾ ಆ ಬೆಂಕಿ ಅನಾಹುತದಿಂದ ಕಾಡ್ನಲ್ಲಿ ಅನೇಕ ಪ್ರಾಣಿಗಳು ಸತ್ತು ಹೋಗ್ಬೋದು, ಜೀವರಾಶಿಗಳು ಹಾಳಾಗ್ಬೋದು. ಇವೆಲ್ಲ ಪ್ರಕೃತಿಯಲ್ಲಿ ಆಗ್ತಕ್ಕಂಥದ್ದು. ಒಂದು ಆಕ್ಸಿಡೆಂಟ್ ಅಲ್ಲಿ ಯಾರೋ ಒಂದು ಘಟನೆ ನಡೆದು ಆಕ್ಸಿಡೆಂಟ್ ಅಲ್ಲಿ ಇಡೀ ಟ್ರೈನ್ ಅಲ್ಲಿ ಇರ್ತಕ್ಕಂಥ ಹೆಚ್ಚು ಮಂದಿ ಪ್ರಾಣ ನೀಗ್ತಾರೆ, ಕೆಲವರು ಉಳ್ಕೊಳ್ತಾರೆ ಎಂದಾಗ ಇದರಲ್ಲಿ ಯಾವುದೋ ಒಂದು ನಿಯಮಕ್ಕನುಸಾರ ಕೆಲವರು ಉಳ್ಕೊಂಡಿರ್ತಾರೆ, ಕೆಲವರು ಸಾವನ್ನ ನಾಶವಾಗಿರ್ತಾರೆ. ಈ ನಿಯಮಗಳು ಕರಾರುವಕ್ಕಾಗಿದೆ. ಆ ಘಟನೆಗಳನ್ನ ಉತ್ಪತ್ತಿ ಈ ಘಟನೆಗಳು ನಡೆಯೋದಿಕ್ಕೆ ಪ್ರಕೃತಿ ನಿಯಮವೇ ಕಾರಣ. ಅದನ್ನ ನಿಯಂತ್ರಿಸ್ತಾ ಇದೆ ಅಂತಕ್ಕಂಥ ವಿಚಾರವನ್ನ ಈಗ ಆಧುನಿಕ ವಿಜ್ಞಾನಿಗಳು ಕೂಡ ಯಾರು ಮುಂದುವರಿತಾ ಸಂಶೋಧನೆ ಮಾಡ್ತಿದಾರೋ ಅವ್ರು ಹೇಳ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಈ ರೀತಿ ಘಟನೆ ನಡೆದಾಗ, ಉದಾಹರಣೆ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಘಟನೆ ಅಂತಂದ್ರೆ ಸಿಡಿಲ್ ಬರ್ದು ಜನ ಸತ್ತೋದ್ರು ಅಂತ ಇಟ್ಕೊಂಡು, ಮೊನ್ನೆ ಸಿಡಿಲ್ ಬರ್ದು ಕೆಲವರೆಲ್ಲ ತೀರ್ ಹೋದ್ರು ಅಂತ. ಆಮೇಲೆ ಸಿಡಿಲಿಂದ ಆದ್ರೆ ಮಿಂಚು ಲೈಟ್ನಿಂಗ್ ಆಗುತ್ತಲ್ಲ, ಅದರಿಂದ ಸಿಡಿಲು ಬಡ್ದು ಜನ ಸತ್ತು ಹೋದ್ರು ಅಂತ ಇಟ್ಕೊಂಡ. ಆಗ ಜನ ಭಯಭೀತರಾಗ್ತಿದ್ರು. ಆತರ ಸಿಡ್ಲು, ಮಳೆ, ಗಾಳಿ ಎಲ್ಲ ಬಂದಾಗ ಹಿಂದಿನ ಕಾಲದಲ್ಲಿ ಗುಹೆಗಳಲ್ಲಿ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಿದ್ರು. ಓಹೋ, ಭಗವಂತ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾನೆ, ನಮ್ಗೆ ಶಾಪ ಹಾಕ್ತಾ ಇದ್ದಾನೆ, ನಾವು ರಕ್ಷಿಸ್ಕೊಳ್ಬೇಕು ಅಂದ್ಬಿಟ್ಟು ಹೋಗಿ ಭಯದಿಂದ ಆ ಅವರನ್ನ ರಕ್ಷಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಭಯ ಉಂಟಾಗ್ತಾ ಇತ್ತು, ಭಯಭೀತನಾಗ್ತಾ ಇದ್ದ, ಅದರಿಂದ ತಪ್ಸ್ಕೊಳಕ್ ನೋಡ್ತಾ ಇದ್ದ. ಈಗ ಈ ವಿಜ್ಞಾನ ಮುಂದುವರಿದ್ರಿಂದ ಆಗ ಅವನಿಗೆ ಗೊತ್ತಿಲ್ಲ ಯಾಕೆ ನಡೆಯುತ್ತೆ ಅಂತ. ಇದೆಲ್ಲ ಕೂಡ ಪ್ರಕೃತಿ ನಿಯಮ ಅನುಸಾರವಾಗೇ ನಡೀತಾ ಇದೆ. ಇದರಲ್ಲಿ ಯಾವುದು ಅವನಿಗೇನು ಗೊತ್ತಿಲ್ಲದೆ ಇರೋದ್ರಿಂದ ಭಯಭೀತನಾಗಿದ್ದ. ಆದ್ರೆ ವಿಜ್ಞಾನ ಈಗ ಮುಂದುವರೆದಿರೋದ್ರಿಂದ ಅನೇಕ ಪ್ರಕೃತಿ ನಿಯಮಗಳು ಹಿಡಿಯಲ್ಪಟ್ಟಿದೆ. ಮತ್ತು ಈಗ ಪ್ರಕೃತಿ ನಿಯಮಗಳನ್ನ ಹಿಡಿಯೋದ್ರಿಂದ ಅವನಿಗೊಂದು ಶಕ್ತಿ ಬಂದಿದೆ, ಆತ್ಮವಿಶ್ವಾಸ ಬಂದಿದೆ. ಈಗ ಚಂದ್ರಲೋಕಕ್ಕೆ ಹೋಗೋದಿಕ್ಕೆ ಕಾರಣ ಏನಾಯ್ತು? ಪ್ರಕೃತಿ ನಿಯಮನ ಕನ್ಕೊಂಡ. ಏನ್ ಕನ್ಕೊಂಡ? ಒಂದು ವಸ್ತು ಮೇಲೆ ಏರ್ಬೇಕಾದ್ರೆ ಕೆಳಗಡೆ ಗುರುತ್ವಾಕರ್ಷಣೆಯವನ್ನ ನಾವು ಮೆಟ್ಟಿ ನಿಲ್ಲಬೇಕು. ಆ ಗುರುತ್ವಾಕರ್ಷಣೆಯಿಂದ ನೋಡ್ರಿ, ಈಗ ನಾವು ಮೇಲಕ್ಕೆ ನೆಗೆದ್ರು ಕೂಡ ಕೆಳಗೆ ಬಿದ್ದು ಹೋಗ್ತೀವಿ. ಹಾಗೆ ಗಾಳಿಯಲ್ಲಿ ನಿಂತ್ಕೊಳಕ್ ಆಗಲ್ಲ. ಯಾಕೆ ಅಂದ್ರೆ ಕೆಳಗಡೆ ಗುರುತ್ವಾಕರ್ಷಣೆ ಇದೆ. ಇದು ಪ್ರಕೃತಿಯ ಒಂದು ನಿಯಮ ಅಂತ ಇಟ್ಕೊಳ್ಳೋಣ. ಆ ಪ್ರಕೃತಿ ನಿಯಮವನ್ನ ತಿಳ್ಕೊಂಡ್ಮೇಲೆ ಈಗ ರಾಕೆಟ್ ಬಿಡೋಕೆ ಚಂದ್ರಲೋಕಕ್ಕೆ ಬಿಡ್ತಾ ಇದ್ದಾರೆ, ಸ್ಪೇಸ್ಗೆಲ್ಲನು ಇದು ಸ್ಯಾಟಲೈಟ್ಸ್ ನೆಲ್ಲ ಕಳಿಸ್ತಾ ಇದ್ದಾರೆ. ಇದೆಲ್ಲನು ಒಂದು ಧೈರ್ಯ ಬಂತು. ಯಾಕೆ? ಪ್ರಕೃತಿಯನ್ನ ರಾಕೆಟ್ ಬಿಟ್ಟ ತಕ್ಷಣ ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿದೆ ಅಂತಲ್ಲ. ಆ ನಿಯಮ ತಿಳ್ಕೊಂಡು ಅದನ್ನ ಬಳಸ್ಕೊಂಡು ನಾವು ಈ ಭೂಮಿಯನ್ನು ಬಿಟ್ಟು ಬೇರೆ ಸ್ಟಾರ್ಸ್ ಅಂದ್ರೆ ಅಥವಾ ಬೇರೆ ಗ್ರಹಗಳಿಗೆ ಹೋಗುವಂತ ಸಾಮರ್ಥ್ಯವನ್ನ ಪಡ್ಕೊಂಡಿರೋದ್ರಿಂದ ಒಂದು ಆತ್ಮವಿಶ್ವಾಸ ಇದೆ. ಇವುಗಳೆಲ್ಲ ಹೊರಗೆ ನಮ್ಗೆ ಕಾಣ್ತಕ್ಕಂಥದ್ರ ಹಿನ್ನೆಲೆಯಲ್ಲಿ ಒಂದು ಶಕ್ತಿ ಇದೆ, ಅದು ನಮ್ಗೆ ಕಾಣ್ತಾ ಇಲ್ಲ. ಈ ಗುರುತ್ವಾಕರ್ಷಣೆ ಇರೋದು ನಮ್ಗೆ ಕಾಣಿಸ್ತಾ ಇಲ್ಲ. ಆದ್ರೆ ಮಾತ್ರ ನಾವು ರಾಕೆಟ್ ಅನ್ನ ಮೇಲಕ್ಕೆ ಉಡಾವಣೆ ಮಾಡ್ತೀವಿ. ಇದನ್ನ ತಿಳ್ಕೊಂಡಾಗ ನಾವು ಪ್ರಕೃತಿ ಮೇಲೆ ಹಿಡಿತವನ್ನ ನಾವು ಸಾಧಿಸೋದಿಕ್ಕೆ ಸಾಧ್ಯವಾಗತ್ತೆ. ಹೀಗೆ ಭೌತಿಕ ಪ್ರಪಂಚದಲ್ಲಿ ನಮ್ಮ ಇಚ್ಛೆಗೆ ತಕ್ಕಂತ ಫಲಿತಾಂಶವನ್ನ ಪಡ್ಕೊಳ್ಳೋದಕ್ಕಾಗಿ ವಿಜ್ಞಾನ ಅನೇಕ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಸಂಶೋಧನೆ ಮಾಡ್ತಾ ಇದೆ. ಈಗ ನೋಡ್ರಿ, ಫ್ಲಡ್ಸ್ ಬರುತ್ತೆ, ಭೂಕಂಪ ಬರುತ್ತೆ, ಅದು ಮೊದಲೇ ಸಿಗ್ನಲ್ ಕೊಡುತ್ತೆ. ಅದನ್ನ ತಿಳ್ಕೊಂಡು ಅಲ್ಲಿರೋ ಜನಗಳನ್ನ ರಕ್ಷಿಸೋದಿಕ್ ಸಾಧ್ಯವಾಗುತ್ತೆ. ಏನಾಗುತ್ತೋ ಪ್ರಕೃತಿ ಎಲ್ಲವೂ ನಿಯಮಬದ್ಧವಾಗುತ್ತೆ. ಏರುಪೇರು ಯಾವ್ದು ಆಗೋದೇ ಇಲ್ಲ. ಆ ಒಂದು ನಾವೇನಾದ್ರೂ ಇಂಬ್ಯಾಲೆನ್ಸ್ ಮಾಡಿದ್ರೆ ಪ್ರಕೃತಿ ವಿಕೋಪಗಳಿಗೆ ನಾವು ತುತ್ತಾಗ್ತೀವಿ. ಕಾಡನ್ನ ಹಾಳು ಮಾಡೋದ್ರಿಂದ ನಮಗೆ ಮಳೆ ಬರ್ತಾ ಇಲ್ಲ, ಹೌದಾ? ಕಾಡು ಬೆಳೆಸಿದ್ರೆ ನಮಗೆ ಮಳೆ ಬರುತ್ತೆ.
ಈ ನಿಯಮ ಯಾಕೆ ಅಂತಕ್ಕಂತ ತಿಳ್ಕೊಂಡಾಗ ಈಗ ಏನ್ ಮಾಡುದು, ಎಚ್ಚೆತ್ಕೊಂಡು ಎಲ್ಲ ಕಡೆನೂ ವನ ಮಹೋತ್ಸವಗಳನ್ನ ಆಚರಿಸ್ತಾ ಇದ್ವಿ. ಈ ರೀತಿ ಪ್ರಕೃತಿಯಲ್ಲಿ ನಡೀತಕ್ಕಂತ ಘಟನೆಗಳು ಪ್ರಕೃತಿಯ ಸಹಜ ಶಕ್ತಿಗಳ ಕ್ರಿಯೆಯಿಂದ ಸಂಭವಿಸಬಹುದು, ಅಥವಾ ಈ ರೀತಿ ಆ ತಿಳ್ಕೊಂಡು ನ್ಯಾಚುರಲ್ ಆಗಿ ನಡೀತಾ ಇರತ್ತೆ. ಇನ್ನ ವೈಜ್ಞಾನಿಕ ತಿಳ್ಕೊಂಡು ಆ ನಿಯಮಕ್ಕನುಸಾರವಾಗಿ ಕೂಡ ಮಾಡಬಹುದು. ಯೋಗ್ಯ ಆಗಿರ್ತಕ್ಕಂಥವನು ಈಗ ಇಚ್ಛಾಶಕ್ತಿ, ಇಚ್ಛಾ ಪ್ರಯೋಗದಿಂದ ಕೆಲವು ಘಟನೆಗಳನ್ನು ಕೂಡ ಮಾಡಬಹುದು. ಹಿಂದಿನ ಕಾಲದಲ್ಲಿ ಕೆಲವು ಜಾಗಗಳಲ್ಲಿ ಮಳೆ ಬರದೆ ಬರಗಾಲ ಬಂದ್ಬಿಟ್ಟಿರುತ್ತೆ. ದೊಡ್ಡ ಯೋಗಿಗಳನ್ನ ಸಾಧುಗಳನ್ನ ಕರ್ಕೊಂಡ್ಬಂದು ನೀವು ಇಲ್ಲಿ ಬಂದು ಪಾದಾರ್ಪಣೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ ಅಂತ ಬಂದಾಗ ಎಷ್ಟೋ ವರ್ಷಗಳಿಂದ ಬರಡಾಗಿರ್ತಕ್ಕಂಥ ಜಾಗದಲ್ಲಿ ಧಾರಾಕಾರವಾದ ಮಳೆಯನ್ನ ಸುರಿಸ್ತಾರೆ. ಇದು ವಿಜ್ಞಾನ ಈಗ ಕಂಡಿಡ್ಕೊಂಡು ಎಲ್ಲಿ ಮಳೆ ಇಲ್ವೋ ಅಲ್ಲಿ ಸ್ವಾಭಾವಿಕವಾಗಿ ಇಲ್ದೇ ಇದ್ರು ಕೂಡ ರೈನ್ ಹಾರ್ವೆಸ್ಟಿಂಗ್ ಅಂತ, ಕ್ಲೌಡ್ ಹಾರ್ವೆಸ್ಟಿಂಗ್ ಅಂತ ಮೋಡಗಳನ್ನ ಬಿತ್ತುವುದ್ರಿಂದ ಮಳೆ ಬರ್ಸೋದಿಕ್ಕೆ ಸಾಧ್ಯವಾಗ್ತಿದೆ. ಇವನ್ನೆಲ್ಲನು ಪ್ರಕೃತಿ ನಿಯಮಗಳನ್ನು ತಿಳ್ಕೊಳ್ಳೋದ್ರಿಂದ ನಾವು ಇವುಗಳನ್ನ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅವುಗಳನ್ನ ಬಳಸ್ಕೊಳ್ಳೋದಿಕ್ಕೆ ಸಾಧ್ಯವಾದ. ಇದನ್ನ ಯೋಗಿಗಳು ತಮ್ಮ ಇಚ್ಛಾಶಕ್ತಿಯಿಂದ ಮಳೆ ಬರ್ಸ್ತಾ ಇದ್ರು. ಆಮೇಲೆ ಎಲ್ಲರಿಗೂ ಕೂಡ ಕಾಯಿಲೆ ಬಂದ್ರೆ ಕಾಯಿಲೆಗಳು ಬರದ ಹಾಗೆ ನಿವಾರಣೆ ಮಾಡ್ತಾ ಇದ್ರು. ಇನ್ನ ಕೆಲವ್ರಿಗೆ ನಾವು ಕೈವಾರ ತಾತ ಅವರು ಕೂಲಿ ಕೆಲಸ ಮಾಡೋರ್ಗೆ ಆ ಮಣ್ಣು ಕಲ್ಲನ್ನೇ ಕೊಟ್ರೆ ಅದು ಸಕ್ಕರೆ, ಕಲ್ಲು ಸಕ್ಕರೆ ಆಗಿ ಪರಿವರ್ತನೆ ಆಗ್ತಾ ಇತ್ತು. ಇದೆಲ್ಲ ಯೋಗಿಕ ಶಕ್ತಿಯಿಂದ ಆ ಕಲ್ಲೇ ಸಕ್ಕರೆ ಆಗಿ ಪರಿವರ್ತನೆ ಮಾಡ್ತಕ್ಕಂತ ಒಂದು ಸ್ಥಿತಿ, ಅತೀಂದ್ರಿಯ ಶಕ್ತಿ ಅವರಲ್ಲಿ ಉಂಟಾಗಿತ್ತು. ಇದು ಗುಣಲಕ್ಷಣಗಳು ತಿಳ್ಕೊಂಡ್ರೆ ಮಾತ್ರ ನಾವು ಈಗ ವ್ಯಕ್ತವಾಗದೆ ಇರೋದನ್ನ ವ್ಯಕ್ತ ಸ್ಥಿತಿಗೆ ತರೋದಿಕ್ಕೆ ಸಾಧ್ಯವಾಗತ್ತೆ ಅಂತಕ್ಕಂಥದ್ದು ಈ ವಿಜ್ಞಾನಿಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ಈ ಸೂತ್ರದಲ್ಲಿ ಇದನ್ನೇ ಹೇಳೋದು, ಪ್ರಕೃತಿ ನಿಯಮಗಳಿಗೆ ಅನುಸಾರವಾಗಿ ನಾವು ಏನ್ ನಡೀತಾ ಇದೆಯೋ ಅಡ್ಡಾದಿಡ್ಡಿಯಾಗಿ ನಡೆಯುವ ಯಾವುದು ಒಂದು ಘಟನೆ ಕೂಡ ಅಡ್ಡಾದಿಡ್ಡಿಯಾಗಿ ನಡೀತಿಲ್ಲ. ಪ್ರಕೃತಿ ನಿಯಮಕ್ಕನುಸಾರವಾಗಿ ನಡೀತಾ ಇದೆ. ಮತ್ತು ಬದಲಾವಣೆಗೂ ಕೂಡ ನಡೆಯೋ ರೀತಿ, ಆ ಕ್ರಮವನ್ನ ಈ ನಿಯಮಗಳು ಕರಾರುವಕ್ಕಾಗಿ ನಿರ್ಧರಿಸುತ್ತೆ. ಯಾವ ರೀತಿ ನಡಿಬೇಕೋ ಆ ರೀತಿ ನಡಿಲೆ ಆ ಒಂದು ನಿಯಮದ ಅನುಸಾರವಾಗಿ ನಡೀತಾ ಇದೆ. ಅದನ್ನ ಬಿಟ್ಟು ನಡೀತಾ ಇಲ್ಲ ಎಂಬ ವಿಷಯವನ್ನ ಈ ಸೂತ್ರ ನಮಗೆ ತಿಳಿಸ್ಕೊಳ್ತಾ ಇದೆ. ಪ್ರಕೃತಿಯಲ್ಲಿ ಏನು ವ್ಯತ್ಯಾಸ ಆಗ್ಬೇಕಾದ್ರೂ ಕೂಡ ಆ ಪರಿಣಾಮದಲ್ಲಿ, ಅಂದ್ರೆ ಈ ಮೂಲಭೂತ ಆಧಾರ ವಸ್ತು ಏನಿದೆಯೋ ಆ ಆಧಾರ ವಸ್ತುವಿನಲ್ಲಿ ಆ ಗುಣಲಕ್ಷಣಗಳನ್ನ ಹೊಂದಿರುತ್ತೆ. ಅವು ಅವ್ಯಕ್ತವಾದಾಗ ಅದು ಸುಪ್ತ ಸ್ಥಿತಿಗೆ ಮರೆಯಾಗತ್ತೆ, ಘಟನೆಗಳು ನಡೆಯಲ್ಲ. ಯಾವುದೇ ಒಂದು ಘಟನೆ ನಡಿಬೇಕಾದ್ರೆ ಆ ಒಂದು ಗುಣಲಕ್ಷಣಗಳು, ಪ್ರಕೃತಿ ವಿಕೋಪಗಳು ಉಂಟಾಗೋದಕ್ಕೆ ಅದು ವ್ಯಕ್ತ ಸ್ಥಿತಿಗೆ ಬರುತ್ತೆ ಅಂತಕ್ಕಂಥ ವಿಚಾರವನ್ನ ಈ ಸೂತ್ರದಲ್ಲಿ ಹೇಳ್ತಾರೆ. ಈ ಮುಖ್ಯವಾದ ಸಂಗತಿಯನ್ನ ವಿದ್ಯಾರ್ಥಿಗೆ ತಿಳ್ಕೊಳ್ಬೇಕು. ಈ ಯಾಕೆ ಅಂತಂದ್ರೆ ಈ ಪಾದದ ಮುಂದಿನ ಸೂತ್ರಗಳಲ್ಲಿ ಕೆಲವು ವಿಚಾರಗಳು ಬರುತ್ತೆ. ಏನು, ಇವುಗಳನ್ನ ಅಭ್ಯಾಸ ಮಾಡ್ಕೊಂಡಾಗ ಸಿದ್ಧಿಗಳು ಬರುತ್ತೆ. ಆ ಸಿದ್ಧಿಗಳನ್ನ ಬಂದಾಗ ಕೆಲವು ಶಕ್ತಿಗಳು ಎಷ್ಟು ಅಸಾಧಾರಣವಾಗಿದೆ ಅಂದ್ರೆ ಅವನ್ನು ಯಾವುದೋ ಅತೀಂದ್ರಿಯ ಅಥವಾ ಅದ್ಭುತ ವಿಧಾನದಿಂದ ಪಡೆದುಕೊಂಡಿರುತ್ತಾರೆ ಅನ್ಕೊಳ್ತೀವಿ ನಾವು ಅಲ್ವಾ ಎಂಬ ಅಭಿಪ್ರಾಯ ತಿಳ್ಕೊಂಡಿರ್ತೀವಿ. ಒಂದು ಅದ್ಭುತ ಶಕ್ತಿ ಪವಾಡ ಮಾಡಿದ್ರು ಅಂತಂದ್ರೆ ಅವ್ರು ಏನೋ ಜಾದೂ ಮಾಡಿದ್ರು ಅಂತಲ್ಲ. ಯಾರು ಯೋಗ ಸಾಧನೆ ಮಾಡ್ತಾ ಹೋಗ್ತಾರೋ ಅವರುಗಳಿಗೆ ಆ ಪ್ರಕೃತಿ ನಿಯಮದಲ್ಲಿರ್ತಕ್ಕಂಥ ವಿಷಯಗಳನ್ನ ತಿಳ್ಕೊಂಡಾಗ ಆ ಅದ್ಭುತವಾದಂತ ಶಕ್ತಿಗಳು, ಅತೀಂದ್ರಿಯ ಶಕ್ತಿಗಳಂದ್ರೆ ಅಣಿಮ, ಗರಿಮ, ಮಹಿಮ, ಪ್ರಾಕಾಮ್ಯ, ಇವೆಲ್ಲ 8 ಸಿದ್ಧಿಗಳಿದೆಯಲ್ಲ. ಅಂದ್ರೆ ಇರೋ ವಸ್ತುವನ್ನ ಮಾಯ ಮಾಡಬಹುದು, ಇಲ್ಲದೆ ಇರೋ ವಸ್ತುವನ್ನ ಅಲ್ಲಿ ಪ್ರತ್ಯಕ್ಷ ಮಾಡಬಹುದು. ಅಂದ್ರೆ ಮಾಯವಾಗ್ತಕ್ಕಂಥ ಟೆಕ್ನಿಕ್. ಈಗ ಒಂದು ವಸ್ತು ಇದೆ ಅಂತ, ಇದು ಯಾರಿಗೋ ಕಣ್ಣು ಕಾಣಬಾರ್ದು ಅಂದ್ರೆ ಏನು ನಿಮ್ಮ ಈಗ ವಸ್ತು ನಮ್ಮ ಕಣ್ಣಿಗೆ ಕಾಣ್ಬೇಕಾದ್ರೆ ಏನು, ವಸ್ತು ಕಾಣ್ಬೇಕಾದ್ರೆ ಕಣ್ಣಿಂದ ನೋಡ್ತೀವಿ. ಕಣ್ಣಿಗೆ ನೋಡ್ಬೇಕಾದ್ರೆ ಏನ್ ಬೇಕು, ಅಗ್ನಿ ತತ್ವ ಬೇಕು, ಬೆಳಕು ಬೇಕು. ಬೆಳಕು ವಸ್ತುವಿನ ಮೇಲೆ ಬಿದ್ದಾಗ ಅದೇನಾಗತ್ತೆ, ಆ ವಸ್ತು ಪ್ರತಿಫಲಿಸುತ್ತೆ, ರಿಫ್ಲೆಕ್ಷನ್ ಆಗತ್ತೆ. ಆ ರಿಫ್ಲೆಕ್ಷನ್ ಆಗಿದ್ದು ನಮ್ಮ ಕಣ್ಣಿನ
ರೆಟಿನ ಮೇಲೆ ಪ್ರತಿಬಿಂಬಿಸಿದಾಗ ಅದು ನಮಗೆ ವಸ್ತು ಕಾಣುತ್ತೆ. ಅಂದ್ರೆ ನಮಗೆ ವಸ್ತು ಕಾಣಬೇಕಾದ್ರೆ ಏನ್ ಬೇಕು? ಬೆಳಕು ಬೇಕು. ಆ ಬೆಳಕು ವಸ್ತುವಿನ ಮೇಲೆ ಬಿದ್ದಾಗ ರಿಫ್ಲೆಕ್ಷನ್ ಆಗೋದನ್ನ ತಡೆದು ಬಿಟ್ರೆ, ರಿಫ್ಲೆಕ್ಷನ್ ಅಂದ್ರೆ ಪ್ರತಿಫಲಿಸೋದನ್ನ ತಡೆದು ಬಿಟ್ರೆ, ಆ ವಸ್ತು ಇರುತ್ತೆ, ನಮಗೆ ಕಾಣೋದೇ ಇಲ್ಲ. ವಸ್ತುಗಳು ನಮ್ಗೆ ಕಾಣೋದಿಕ್ಕೆ ಕಾರಣ ಏನು? ಬೆಳಕು. ಬೆಳಕು ವಸ್ತುವಿನ ಮೇಲೆ ಬಿದ್ದಾಗ ಅದು ಪ್ರತಿಫಲಿಸುತ್ತೆ. ಪ್ರತಿಫಲಿಸಿದ್ದು ಕಣ್ಣಿನ ಮೇಲೆ ಬಿದ್ದಾಗ, ಆ ರೆಟಿನ ಮೇಲೆ ಕಣ್ಣಿನ ಒಂದು ಪರದೆ ಇದೆಯಲ್ಲ, ಅದ್ರ ಮೇಲೆ ಬಿದ್ದಾಗ ವಸ್ತು ಪ್ರತಿಬಿಂಬಿಸಿ ಅದು ನಮಗೆ ಗೋಚರವಾಗತ್ತೆ. ನೋಡಿ, ಇದು ನಾವು ಸಿದ್ಧಿ ಅನ್ಕೊಂಡ್ಬಿಡ್ತೀವಿ. ವಸ್ತುಗಳನ್ನ ಮಾಯ ಮಾಡ್ತಕ್ಕಂಥದ್ದು. ಯಾರು ಈಗ ನಾನು ನಿಮ್ಗೆ ಯಾರಿಗೂ ಕಾಣಬಾರದು ಅಂದ್ರೆ ನನ್ ಮೇಲೆ ಬೀಳ್ತಕ್ಕಂಥ ಬೆಳಕನ್ನ ಪೂರ್ತಿ ರಿಫ್ಲೆಕ್ಷನ್ ಹೀರ್ಕೊಂಡ್ಬಿಟ್ರೆ ನಾನ್ ನಿಮ್ಗೆ ಹಾಗೆ ಶಬ್ದಗಳು ಕೂಡ. ಶಬ್ದವನ್ನ ಕೆಲವು ಶಬ್ದದ ವೇವ್ ಲೆಂಗ್ತ್ ಒಂದು ರೇಂಜ್ ಅಲ್ಲಿ ಮಾತ್ರ ನಾವು ಗ್ರಹಿಸೋದಿಕ್ಕಾಗತ್ತೆ. ಕೆಲವು ಶಬ್ದಗಳನ್ನ ನಾವು ತಿಳ್ಕೊಳಕ್ಕಾಗಲ್ಲ. ಅಲ್ಟ್ರಾಸೌಂಡ್ ಅಂತ ಹೇಳ್ತೀವಿ. ಆದ್ರೆ ಬ್ಯಾಟ್ಸ್ ಅಲ್ಟ್ರಾಸೌಂಡ್ ಅನ್ನ ಗ್ರಹಿಸುತ್ತೆ, ಆ ಸೂಕ್ಷ್ಮ ಸ್ಥಿತಿಯನ್ನ. ಅದರ ಮೇಲೆ ಯಾಕೆ ನಮ್ಗೆ ಗ್ರಹಿಸಕ್ಕಾಗಲ್ಲ ಅಂದ್ರೆ, ಆ ಒಂದು ಫ್ರೀಕ್ವೆನ್ಸಿ ನಮ್ಮ ಹಿಡಿತಕ್ಕೆ ಸಿಗದೆ ಇದ್ದಾಗ ಆ ಶಬ್ದ ನಮ್ಗೆ ಕೇಳಿಸ್ತಾ ಇಲ್ಲ. ಅದನ್ನು ಕೂಡ ಸಿದ್ಧಿ ಮಾಡ್ಕೊಂಡ್ರೆ ಪಕ್ಷಿಗಳ ಭಾಷೆ, ಇರುವೆಗಳ ಶಬ್ದ ಮತ್ತು ಕಾಗೆಗಳು ಹಿಂದೆ ಪುರಾಣಗಳ ಕತೆ ಹೇಳ್ತಿದ್ರು. ಅವು ಪಕ್ಷಿಗಳು ಮಾತಾಡ್ಕೊಳ್ತಿದ್ರು, ನಡೆದ ಘಟನೆ. ಆ ಭಾಷೆ ಅಂತಂದ್ರೆ ಆ ವೇವ್ ಲೆಂಗ್ತ್ ಶಬ್ದವನ್ನ ನಮ್ಮ ಕಿವಿ ಗ್ರಹಿಸಕ್ ಆಗದೆ ಇರೋದ್ರಿಂದ ನಮ್ಗೆ ಅರ್ಥವಾಗೋದಿಲ್ಲ. ಅದರ ಮೇಲೆ ನಾವು ಸಂಯಮ ಮಾಡಿದಾಗ ಪಕ್ಷಿಗಳ ಭಾಷೆ, ಪ್ರಾಣಿಗಳ ಒಂದು ಸಂಕೇತ, ಇವನ್ನೆಲ್ಲನೂ ಕೂಡ ನಾವು ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ. ಆದ್ರಿಂದ ಜಗತ್ನಲ್ಲಿ ಅತೀಂದ್ರಿಯ ಶಕ್ತಿ ಅನ್ನತಕ್ಕಂಥದ್ದು ಅದ್ಭುತ ವಿಧಾನ ಅಂತ ತಿಳ್ಕೊಳ್ಬೇಕಾಗಿಲ್ಲ. ಅದು ಯೋಗ ಸಾಧನೆ ಯಾರೇ ಮಾಡಿದ್ರು ಕೂಡ ಅವ್ರು ಯಾರು ಬೇಕಾದ್ರೂ ಸರಿಯಾದ ರೀತಿಯಲ್ಲಿ ಆ ನಿಯಮಗಳನ್ನ ತಿಳ್ಕೊಂಡು ಸಾಧನೆ ಮಾಡಿದಾಗ, ಆ ಸಂಯಮ ಮಾಡಿದಾಗ ಆ ಸಿದ್ಧಿಗಳು ನಮಗೆ ಉಂಟಾಗತ್ತೆ. ಇದರಿಂದ ಉಂಟಾಗಬಹುದು ಎಂಬ ಆತ್ಮವಿಶ್ವಾಸವನ್ನ ಹೊಂದಿದಾಗ ಈ ತಪ್ಪು ಅಭಿಪ್ರಾಯಗಳೆಲ್ಲನು ಇದ್ಯಾವುದು ಜಾದು ಅಲ್ಲ, ಮೂಢನಂಬಿಕೆ ಅಲ್ಲ, ಯಾರೋ ಮಾಟ ಮಂತ್ರ ಅಲ್ಲ. ಅತೀಂದ್ರಿಯ ಘಟನೆ ಎಂದೊಡನೆ ಒಂದು ನಮ್ಗೇನ್ ಅನ್ಸುತ್ತೆ, ನಮ್ಗ್ ಗೊತ್ತಿಲ್ಲ ಅತೀಂದ್ರಿಯ ಘಟನೆ ಯಾವಾಗ ನಡೆಯಿತು ಅಂತಕ್ಕಂಥದ್ದು ನಿಶ್ಚಯವಾಗಿಲ್ಲ ಅಂದ ಅಂಶ ನಾವು ತಿಳ್ಕೊಂಡಿದ್ವಿ. ಆ ರೀತಿ ಅಲ್ಲ. ಅತೀಂದ್ರಿಯ ಘಟನೆ ಸಂಭವಿಸಬಹುದು ಅಥವಾ ಸಂಭವಿಸದೇ ಇರಬಹುದು. ಅದರ ಸ್ಥಿತಿಗಳು ಸರಿಯಾಗಿದ್ದಲ್ಲಿ ಒಂದು ವೈಜ್ಞಾನಿಕ ಪ್ರಕ್ರಿಯೆ ಸರಿಯಾಗಿ ನಡೆದು ನಿರೀಕ್ಷಿತ ಫಲಿತಾಂಶ ಯಾವ ರೀತಿ ನಮ್ಗೆ ಸಿಗುತ್ತೋ ಅದೇ ರೀತಿಯಲ್ಲಿ ಈ ತಂತ್ರ, ಈಗ ನಾವ್ ಹೇಳಿದ್ವಲ್ಲ 3 ಪರಿಣಾಮಗಳನ್ನ, ಯಾವುದು ಗುಣ, ಲಕ್ಷಣ, ಅವಸ್ಥಾ ಪರಿಣಾಮಗಳ ಮೇಲೆ ಸಂಯಮ ಮಾಡಿದಾಗ ಆಗ ಏನ್ ನಡಿಬೇಕು ಅನಿಶ್ಚಿತ ಇರಲ್ಲ. ನಿಶ್ಚಿತವಾಗಿ ಈ ಒಂದು ರಿಸಲ್ಟ್ ಪ್ರಯೋಗ ಶಾಲೆಯಲ್ಲಿ ನಾವು ಈ ರಾಸಾಯನಿಕ ವಸ್ತು, ಆ ರಾಸಾಯನಿಕ ವಸ್ತು ಎರಡನ್ನು ಸೇರಿಸಿದ್ರೆ ಇಂಥ ವಸ್ತು ಬರುತ್ತೆ ಅಂತ ಯಾವ ರೀತಿ ನಿಶ್ಚಿತವಾಗಿದೆಯೋ ಹಾಗೆ ಪ್ರಕೃತಿ ನಿಯಮಗಳನ್ನ ತಿಳ್ಕೊಂಡು ಅದಕ್ಕನುಸಾರವಾಗಿ ನಾವು ನಡೆದಾಗ ಅದು ಕೂಡ ನಮಗೆ ನಿಶ್ಚಿತವಾದ ಒಂದು ಫಲಿತಾಂಶವನ್ನ ಕೊಡುತ್ತೆ. ಅದರಿಂದ ಇಂದಿನ ವಿಜ್ಞಾನಿಕ ದೃಷ್ಟಿಯಲ್ಲಿ ಭೌತಿಕ ಸಂಗತಿಗಳು ಮಾತ್ರ, ಈಗಿನವರು ಹೇಳ್ತಕ್ಕಂಥ ಭೌತಿಕ ಸಂಗತಿಗಳು ಮಾತ್ರ ಪ್ರಕೃತಿ ನಿಯಮಗಳಿಗೆ ಅಧೀನವಾಗಿರುತ್ತೆ. ಇನ್ನ ಮಾನಸಿಕ, ಅತಿ ಭೌತಿಕ, ಆಧ್ಯಾತ್ಮಿಕ ಅನುಭವಗಳಿಗೆ ಸಂಬಂಧ ಇಲ್ಲ ಅಂತ ಅವ್ರು ಹೇಳಿಸ್ತಾರೆ. ಆದ್ರೆ ಅವ್ಯವಸ್ಥಿತವಾಗಿಲ್ಲ ಜಗತ್ತು, ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ. ಎಲ್ಲವೂ ಕೂಡ ಒಂದು ನಿರ್ದಿಷ್ಟ ಕರಾರುವಕ್ಕಾಗಿ ನಿಯಮಗಳೇ ಇಲ್ಲಿ ನಡೀತಾ ಇರೋದು. ಅವುಗಳ ಬಗ್ಗೆ ನಾವು ವೈಜ್ಞಾನಿಕ ರೀತಿಯಲ್ಲಿ ಸಂಶೋಧನೆ ಮಾಡೋದಕ್ಕೆ ನಮಗೆ ಉಪಕರಣಗಳಿಲ್ಲ, ಸಾಧ್ಯವಿಲ್ಲ. ಆದರೆ ಯೋಗ ದರ್ಶನದಲ್ಲಿ ವಿವೇಕದಿಂದ ನಾವು ಯೋಚನೆ ಮಾಡಿದಾಗ ವೈಜ್ಞಾನಿಕವಾದ ದೃಷ್ಟಿಯನ್ನು ಹೊಂದಿದ ರೀತಿಯಲ್ಲಿ ಸಮಸ್ತ ವ್ಯಕ್ತ ಜಗತ್ತಿನಲ್ಲಿ ಒಂದು ವಿಶ್ವವನ್ನಾಗಿ ನಾವು ಭಾವಿಸಿದಾಗ ಭೌತಿಕ ಮತ್ತು ಅತಿ ಭೌತಿಕ ಸಂಗತಿಗಳೆಲ್ಲವೂ ಕರಾರುವಕ್ಕಾಗಿ ಪ್ರಕೃತಿ ನಿಯಮಗಳಿಗೆ ಅಧೀನವಾಗಿದೆಯೇ ಅಂತಕ್ಕಂಥದ್ದು ಘಂಟಾಘೋಷವಾಗಿ ನಾವು ಹೇಳಬಹುದು. ಆದ್ರೆ ಸಾಧಾರಣ ಮನುಷ್ಯನಿಗೆ ಹೇಳಕ್ಕಾಗಲ್ಲ. ವಿಜ್ಞಾನಿಗಳು ಕೂಡ ಈ ಒಂದು ಕರಾರುವಕ್ಕಾಗಿ ಹೀಗೆ ನಡೆಯುತ್ತೆ, ಅತಿ ಭೌತಿಕ ಶಕ್ತಿ ಹೆಂಗ್ ಬರುತ್ತೆ, ಹೇಗೆ ಇವರಿಗೆ ಮುಂದೆ ನಡೆಯತಕ್ಕಂಥದ್ದು ಇಂಟರ್ಪ್ರಿಟ್ ಮಾಡ್ತಾರೆ, ಹಿಂದೆ ನಡೆದೋಗಿರೋ ಘಟನೆಗಳೆಲ್ಲ ಹೇಗ್ ಹೇಳ್ತಾರೆ, ಇವುಗಳನ್ನೆಲ್ಲ ಕೂಡ ವಿಜ್ಞಾನಕ್ಕೆ ಹೇಳೋದಿಕ್ಕೆ ಸಾಧನೆಗಳಿಲ್ಲ. ಆದ್ರೆ ಯೋಗ ದರ್ಶನದಲ್ಲಿ
ಯೋಗ ಸಾಧನೆ ಮಾಡಿರ್ತಕ್ಕಂಥವ್ರು ವೈಜ್ಞಾನಿಕವಾಗಿ ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಏನು ಫಲಿತಾಂಶ ಬರುತ್ತೋ ಅಷ್ಟೇ ಕಟ್ಟುನಿಟ್ಟಾಗಿ ನಾವು ಕೂಡ ಪ್ರಕೃತಿಯಲ್ಲಿ ನಡೀತಕ್ಕಂಥ ಭೌತಿಕವಾಗಿರ್ಬೋದು ಅಥವಾ ಅತಿ ಭೌತಿಕ ಸಂಗತಿಗಳು ಘಟನೆಗಳಾಗಿರ್ಬೋದು ಎಲ್ಲವೂ ಕೂಡ ಪ್ರಕೃತಿ ನಿಯಮ ಅಧೀನದಲ್ಲೇ ನಡೀತಾ ಇದೆ ಅಂತಕ್ಕಂಥದ್ದು ಘಂಟಾಘೋಷವಾಗಿ ಹೇಳ್ಬೋದು. ಅತಿ ಭೌತಿಕ ಸಂಗತಿಗಳನ್ನ ಸಂಶೋಧಿಸಿ ಆ ಮೂಲಕ ಅವುಗಳಲ್ಲಿ ಅಡಗಿರುವ ನಿಯಮಗಳನ್ನ ಕಂಡುಹಿಡಿಯುವ ವಿಧಾನವನ್ನ ಅದು ಒದಗಿಸುತ್ತದೆ. ಯಾರು ಯೋಗ ಸಾಧನೆ ಮಾಡ್ತಾರೋ ಅದನ್ನ ಆ ನಿಯಮಗಳು ಏನು ಅಂತಕ್ಕಂಥದ್ದು ತಿಳ್ಕೊಳ್ಬಹುದು. ಆದ್ದರಿಂದ ಜಗತ್ತಿನ ಬಗ್ಗೆ ಯಾವುದು ಹೆಚ್ಚು ವಿಚಾರಯುತವಾದ ದೃಷ್ಟಿ ಎಂಬುದರ ಬಗ್ಗೆ ವಿದ್ಯಾರ್ಥಿಯು ತಾನೇ ಇದು ಬೇರೆಯವ್ರು ಹೇಳಕ್ಕಾಗಲ್ಲ, ತಾವೇನೆ ಆಲೋಚಿಸ್ಬೇಕು, ನಿರ್ಧಾರ ತಗೊಳ್ಬೇಕು, ಎಕ್ಸ್ಪೆರಿಮೆಂಟ್ ಮಾಡ್ಬೇಕು, ಅನುಭವ ಪಡ್ಕೊಳ್ಬೇಕು. ಸ್ವಂತ ಅನುಭವಗಳು ಪ್ರಯೋಗಗಳ ಮೂಲಕ ಪರೀಕ್ಷಿಸಿ ಸರಿಯಾದ ದೃಷ್ಟಿ ಯಾವುದು ಎಂಬುದನ್ನ ಕಂಡುಕೊಳ್ಬಹುದು. ಪ್ರತಿಯೊಬ್ಬರು ಈ ಯೋಗ ಸಾಧನೆಯಿಂದ ಅವುಗಳನ್ನೆಲ್ಲನೂ ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ. ನೋಡಿ, ಇದು ವಿಜ್ಞಾನ ಪೂರ್ಣವಾಗಿ ನಮ್ಗೆ ಸತ್ಯ ತಿಳಿಸ್ಕೊಡಕ್ಕಾಗಲ್ಲ, ಅದಕ್ಕೊಂದು ಲಿಮಿಟೇಷನ್ ಇದೆ, ಸೀಮಿತ ಇದೆ. ಆದ್ರೆ ಯೋಗ ಸಾಧನೆ ಮಾಡಿದವ್ರಿಗೆ ಅತಿ ಭೌತಿಕ ಶಕ್ತಿಗಳ ವಿಚಾರ, ಅತೀಂದ್ರಿಯ ಶಕ್ತಿ ವಿಚಾರಗಳನ್ನು ಕೂಡ ವೈಜ್ಞಾನಿಕವಾಗಿ ಹೇಳಲಿಕ್ಕೆ ಸಾಧ್ಯ. ವೈಜ್ಞಾನಿಕ ಅಂದ್ರೆ ಅದು ಒಂದು ನಿಯಮಬದ್ಧವಾಗಿ ನಡೀತಾ ಇದೆ, ಯಾವುದೋ ಒಂದು ಜಾದು ನಡೀತಾ ಇಲ್ಲ, ಪವಾಡ ನಡೀತಾ ಇಲ್ಲ. ಆದ್ರೆ ನಮ್ಮ ಮನೋಭಾವನೆ ಹೇಗಿರ್ಬೇಕು ಅಂತಂದ್ರೆ ಅವುಗಳನ್ನ ಆ ನಿಯಮಗಳನ್ನ ಅರ್ಥ ಮಾಡೋ ಸ್ಥಿತಿಗೆ ನಮ್ಮ ಮನಸ್ಥಿತಿಯನ್ನ ಏರಿಸ್ಬೇಕು ಅಂತಕ್ಕಂಥದ್ದು ಈ ಸೂತ್ರದಲ್ಲಿ ನಮಗೆ ವಿಚಾರಗಳನ್ನ ಹೇಳ್ತಾರೆ. ಇದಾದ್ಮೇಲೆ ಮುಂದಿನ 16ನೇ ಸೂತ್ರ ಅದನ್ನ ಪ್ರಾರಂಭ ಮಾಡಿ ಬಿಡೋಣ, ಮುಂದೆ ನೋಡೋಣ. ಇದರಲ್ಲಿ ಪರಿಣಾಮತ್ರಯ ಸಂಯಮಾತ್ ಅತೀತ ಅನಾಗತ ಜ್ಞಾನಂ ಅಂತ. ಮನಸ್ಸಿನಲ್ಲಿ 3 ಬಗೆಯ ಪರಿಣಾಮಗಳಾಗತ್ತೆ ಅಂತ ತಿಳಿಸಿದ್ವಿ. 3 ಬಗೆಯ ಪರಿಣಾಮಗಳು ಯಾವುದು? ಸಮಾಧಿ ಪರಿಣಾಮ, ಏಕಾಗ್ರತ ಪರಿಣಾಮ ಮತ್ತು ನಿರೋಧ ಪರಿಣಾಮ. ಹಾಗೆ ಈ 3 ಪರಿಣಾಮಗಳ ಬಗ್ಗೆ ಚಿತ್ತದಲ್ಲಿ ಹೇಳ್ತಕ್ಕಂಥ ಆಗುವ ಪರಿವರ್ತನೆಗಳ ಮೇಲೆ ಸಂಯಮ ಅಂದ್ರೆ ಧಾರಣ, ಧ್ಯಾನ, ಸಮಾಧಿ, ಏಕಾಗ್ರತೆ ಸ್ಥಿತಿಗೆ ಬಂದಾಗ ಏನಾಗುತ್ತೆ ಗೊತ್ತಾ? ಇವ್ರು ಹೇಳ್ತಾರೆ, ಪರಿಣಾಮತ್ರಯ ಸಂಯಮಾತ್ ಅತೀತ ಅನಾಗತ ಜ್ಞಾನಂ, ಭೂತ ಭವಿಷ್ಯದ ಜ್ಞಾನ ನಮಗೆ ಉಂಟಾಗತ್ತೆ ಅಂತ ಹೇಳ್ತಾರೆ. ಭೂತ ಭವಿಷ್ಯ, ಹಿಂದೆ ನಡೆದೋಗಿರೋದನ್ನು ತಿಳ್ಕೊಳ್ಬಹುದು, ಮುಂದೆ ಆಗ್ತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬಹುದು. ಕೆಲವರಿಗೆ ಮುಂದೆ ಆಗೋದು ಈಗಲೇ ಸೂಚನೆ ಗೊತ್ತಾಗತ್ತೆ. ಕೆಲವ್ರು ನಡೆದೋಗಿರ್ತಕ್ಕಂಥ ಈ ಘಟನೆಗಳು, ನಾವು ಈಗ 3ನೇ ಮಹಾವಂಶ 4ನೇ ವಂಶದಲ್ಲಿ ಏನೇನು ಯಾವ ಜನರುಗಳಿದ್ರು, ಹೇಗಿದ್ರು, ಅವರ ಆಚಾರ ವಿಚಾರಗಳು ಹೇಗಿತ್ತು ಅನ್ನೋದನ್ನೆಲ್ಲನೂ ಭೂತದ್ದು ಕಳೆದು ಹೋಗ್ಬಿಟ್ಟಿದೆ. ಅವೆಲ್ಲವೂ ಕೂಡ ಆಕಾಶಿಕ್ ರೆಕಾರ್ಡ್ಸ್ ಅಲ್ಲಿ ಇದೆ. ಅದರಿಂದ ನಾವು ತಿಳ್ಕೊಳ್ತಾ ಇದ್ವಿ. ಅದು ಪ್ರತಿಯೊಂದು ವಿಜ್ಞಾನವೇ. ಆದ್ರೆ ನಾವು ಅದು ಹೇಗೆ ಅತಿ ಭೌತಿಕ, ಎಲ್ಲೂ ನಮ್ಗೆ ವೈಜ್ಞಾನಿಕವಾಗಿ ತೋರಿಸಿ ಅಂತ ತೋರ್ಸಕ್ಕಾಗಲ್ಲ. ಅವೆಲ್ಲವೂ ಕೂಡ ನೋಡ್ಬೇಕಾದ್ರೆ ಆ ದಿವ್ಯ ಚಕ್ಷು ಅಂದ್ರೆ ಇಂದ್ರಿಯಗಳನ್ನ ಗೆಲ್ಲಬೇಕು, ಭೂತಗಳನ್ನ ಗೆಲ್ಲಬೇಕು. ಭೂತ ಜಯ ಅಂತ ಹೇಳ್ತಾರೆ. ಪೃಥ್ವಿ ತತ್ವಗಳಿಂದ ಅಂದ್ರೆ ನಮ್ಮ ಪಂಚಭೂತಗಳನ್ನ ಸ್ವಾಧೀನ ಮಾಡ್ಕೊಳ್ಬೇಕು, ಇಂದ್ರಿಯಗಳನ್ನ ಸ್ವಾಧೀನ ಮಾಡ್ಕೊಳ್ಬೇಕು, ಅವುಗಳ ಸಂಯಮ ಮಾಡ್ಬೇಕು. ಆಗ ನಮಗೆ ಭೂತ ಭವಿಷ್ಯತ್ತು ತಿಳ್ಕೊಳ್ಳೋದಿಕ್ಕೆ ಸಾಧ್ಯ ಅನ್ನೋ ಮಾತು ಇಲ್ಲಿ ಹೇಳ್ತಾರೆ. ಈ ಸೂತ್ರದಿಂದ ಈ ಸೂತ್ರದಿಂದ ಹಿಡಿದು ಕೊನೆಯವರೆಗೂ ಸಂಯಮದ ಅಭ್ಯಾಸದ ಮೂಲಕ ಅನೇಕ ರೀತಿಯ ಸಿದ್ಧಿಗಳ ಬಗ್ಗೆ ಇಲ್ಲಿ ವಿವರಣೆ ಕೊಡ್ತಾರೆ. ಸಿದ್ಧಿಗಳು ಅಂತಕ್ಕಂಥದ್ದು ಅಂದ್ರೆ ಎಲ್ಲವೂ ಕೂಡ ಪ್ರಕೃತಿ ನಿಯಮಕ್ಕನುಸಾರವಾಗಿ ನಡೀತಿರತ್ತೆ. ಆದ್ರೆ ನಮ್ಮ ಕಣ್ಣುಗಳಿಗೆ ಭೌತಿಕವಾಗಿ ಅದನ್ನ ವಿವರಣೆ ಕೊಡೋದಿಕ್ಕಾಗಲ್ಲ, ವಿಜ್ಞಾನದ ನಿಲುಕಿಗೆ ಸಿಗೋದಿಕ್ಕಾಗಲ್ಲ. ಆದ್ರೆ ಅತಿ ಭೌತಿಕ ಯೋಗ ಸಾಧನೆಯಿಂದ, ಯೋಗ ದರ್ಶನದಿಂದ ಅತಿ ಭೌತಿಕ ಅಂದ್ರೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಸೂಕ್ಷ್ಮ ಲೋಕಗಳೆಲ್ಲ ಆಗ್ತಕ್ಕಂಥ ಪರಿಣಾಮಗಳು, ಪರಿವರ್ತನೆಗಳನ್ನು ಕೂಡ ನಾವು ತಿಳ್ಕೊಳ್ಳೋದಿಕ್ಕೆ ಸಾಧ್ಯ. ಆ ತಿಳ್ಕೊಳ್ಳೋದನ್ನ ಏನಂತ ಹೇಳ್ತೀವಿ? ಸಿದ್ಧಿಗಳು ಅಂತ ಕರಿತೀವಿ. ಕಣ್ಣಿಗೆ ಕಾಣದೇ ಇರೋ ಒಂದು ಕಾಮಲೋಕದಲ್ಲಿ ನಮ್ಮ ಪೂರ್ವಜರು ತೀರ್ ಹೋಗಿರೋರು ಈಗ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಆದ್ರೆ ನಮ್ಮ ಅತೀಂದ್ರ ಶಕ್ತಿಯಿಂದ ಕಾಮಲೋಕದಲ್ಲಿರ್ತಕ್ಕಂಥ ನಮ್ಮ ಸ್ನೇಹಿತರು ತೀರ್ ಹೋಗಿರೋರು, ಅವರು ಅಥವಾ ನಮ್ಮ ಸ್ನೇಹಿತರ ಭಾವನೆಗಳು ಹೇಗೆ ವ್ಯಕ್ತವಾಗ್ತಿದೆ,
ಅವರ ಕಾಮಶರೀರದಲ್ಲಿ ಅಂತ ನೋಡ್ತಕ್ಕಂತ ಒಂದು ಶಕ್ತಿ ಬರುತ್ತೆ. ಒಬ್ಬ ವ್ಯಕ್ತಿ ನೋಡಿದಾಗ ಅವನ ಮನಸ್ಸು ಹೇಗಿದೆ, ಅವನ ಭಾವನೆಗಳು ಹೇಗಿದೆ ಅಂತ ನಮ್ಗೆ ಕಣ್ಣು ಕಾಣಲ್ಲ. ಅದ್ರ ಮುಖದಲ್ಲಿ ಏನೋ ಕೋಪನೋ ಶಾಂತವಾಗಿ ನೋಡಿ ಅಷ್ಟ್ ಹೇಳ್ತೀವಿ ವಿನಃ ಅವನಲ್ಲಿ ಇರ್ತಕ್ಕಂತ ಒಂದು ಪರಿವರ್ತನೆ ಸೂಕ್ಷ್ಮ ರೀತಿಯ ಗುಣಗಳನ್ನ ತಿಳ್ಕೊಳ್ಬೇಕಾದ್ರೆ ಅತೀಂದ್ರಿಯ ಶಕ್ತಿಯಿಂದ ಮಾತ್ರ ಸಾಧ್ಯವಾಗುತ್ತೆ. ಇನ್ ಕೆಲವರಿಗೆ ಮುಂದೆ ನಡೆಯತಕ್ಕಂತ ಕೆಲವು ಸೂಕ್ಷ್ಮವಾಗಿರ್ತಕ್ಕಂಥವ್ರು ಕನಸಿನಲ್ಲಿ ಬರುತ್ತೆ, ಮುಂದೆ ನಡೆಯತಕ್ಕಂತ ಘಟನೆಗಳು ಕನಸಿನ ರೂಪದಲ್ಲಿ ಬರುತ್ತೆ. ಮತ್ತೆ ಕೆಲವರಿಗೆ ದಿವ್ಯ ದೃಷ್ಟಿಯಿಂದ ಮುಂದೆ ಏನೋ ಒಂದು ಅನಾಹುತ ಆಗುತ್ತೆ ಅಂತಕ್ಕಂತ ಈಗ ಅವರ ದೃಷ್ಟಿಗೆ ಬರುತ್ತೆ. ಇದನ್ನ ಬರ್ಬೇಕಾದ್ರೆ ಇದು ಸಾಧನೆ. ಈ ಸಿದ್ಧಿಗಳು ಆತ್ಮ ಸಾಕ್ಷಾತ್ಕಾರಕ್ಕೆ ಸಹಾಯ ಮಾಡಲ್ಲ, ಅದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ. ಸಂಯಮ ಮಾಡೋವನ್ನ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಸಿದ್ಧಿಗಳನ್ನ ನಾವು ಪಡ್ಕೊಳ್ಬಹುದು. ಇದರ ಸಿದ್ಧಿಗಳನ್ನ ಸಾಮಾನ್ಯವಾಗಿ ಸಿದ್ಧಿಗಳು ಅಂತಂದ್ರೆ ಅತಿ ಭೌತಿಕ ಶಕ್ತಿ ಅಂತ ಕರಿತೀವಿ. ಸಿದ್ಧಿಗಳು ಅಂದ್ರೆ ನಿಜವಾದ ಅರ್ಥ ಅತಿ ಭೌತಿಕ ಲೋಕಗಳಿಗೆ ಅಂದ್ರೆ ಸೂಕ್ಷ್ಮ ಲೋಕಗಳಲ್ಲಿ ಏನೇನ್ ನಡೆಯುತ್ತೋ ಆ ಸಾಧನೆಗಳು ಅದನ್ನ ತಿಳ್ಕೊಳ್ತಕ್ಕಂತ ಶಕ್ತಿಗೆ ಅತಿ ಭೌತಿಕ ಶಕ್ತಿ ಸಿದ್ಧಿಗಳು ಅಂತ ಕರಿತೀವಿ. ಇದು ಯೋಗಾಭ್ಯಾಸದಿಂದ ಈ ಅಸಾಧಾರಣ ಅದ್ಭುತ ಶಕ್ತಿಗಳನ್ನ ಪಡ್ಕೊಳ್ಳೋದಿಕ್ಕೆ ಹೆಚ್ಚು ಜನರಿಗೆ ಆ ಕಡೆ ಹೋಗ್ತಾರೆ. ನಿಜವಾದ ಯೋಗ ದರ್ಶನವನ್ನ ಯಾರು ಅಧ್ಯಯನ ಮಾಡಿರ್ತಾರೋ ಅವರು ಈ ಸಿದ್ಧಿಗಳ ಹಿಂದೆ ಹೋಗೋದಿಲ್ಲ. ಸಿದ್ಧಿಗಳ ಹಿಂದೆ, ಗುಪ್ತ ಶಕ್ತಿಗಳ ಹಿಂದೆ ಅವರು ಹೋಗೋದಿಲ್ಲ. ಯಾಕೆಂದ್ರೆ ಇವುಗಳನ್ನೆಲ್ಲ ನಮ್ಮನ್ನ ಭ್ರಮೆಗೆ ಈಡ್ ಮಾಡುತ್ತೆ, ಮಾಯೆಗೆ ಸಿಲುಕಿಸುತ್ತೆ, ಬಂಧನಕ್ಕೆ ಒಳಗಾಗತ್ತೆ ಅಂತಕ್ಕಂಥದ್ದು ಯೋಗ ಸಾಧನೆ ತಿಳ್ಕೊಳ್ತಾರೆ. ಸಾಧಾರಣ ಮನುಷ್ಯ ಈ ಸಿದ್ಧಿಗಳು ಬಂದ್ರೆ ತಾನು ದೊಡ್ಡವನಾಗ್ತಾನೆ ಅಂತಕ್ಕಂಥ ಒಂದು ಸ್ವಪ್ರತಿಷ್ಠೆಗಾಗಿ ಅವುಗಳನ್ನ ಸಾಧನೆ ಮಾಡ್ತಾರೆ. ನಿಜವಾದಂತ ಯೋಗ ಸಾಧಕ ಅಂದ್ರೆ ಯೋಗ ಸಾಧನೆಯಲ್ಲಿ ಯಾರು ಜೀವನ ಮಾಡ್ತಾರೋ ಈ ಮೂಲ ಯೋಗ ಸಾಧನೆಯ ಉದ್ದೇಶ ಏನಂದ್ರೆ ಈ ಭ್ರಮಾಲೋಕದಿಂದ ಮುಕ್ತಿನ ಪಡಿಬೇಕು, ಭ್ರಾಂತಿಯಿಂದ ನಾವು ಮುಕ್ತಿ ಆಗ್ಬೇಕು, ಮಾಯೆಯಿಂದ ಬಿಡುಗಡೆ ಆಗ್ಬೇಕು. ಆದ್ದರಿಂದ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಮತ್ತು ಶಾಂತಿಗಳನ್ನ ಈ ಸಿದ್ಧಿಗಳು ತಂದ್ಕೊಡೋದಿಲ್ಲ. ಅದು ಅವನ ನಿಜವಾದ ಗುರಿ ಇಲ್ಲ. ಯೋಗ ಸಾಧಕನಿಗೆ ಸಿದ್ಧಿಗಳು ಪಡ್ಕೊಳ್ಳೋದಲ್ಲ, ಅವನಿಗೆ ಆತ್ಮ ಸಾಕ್ಷಾತ್ಕಾರವೇ ಗುರಿಯಾಗಿರುತ್ತೆ. ಆತ್ಮ ಸಾಕ್ಷಾತ್ಕಾರನ ಪಡ್ಕೊಳ್ಬೇಕಾದ್ರೆ ನಾವು ಮನಸ್ಸನ್ನ ಈ ಒಂದು ಸಿದ್ಧಿಗಳ ದಿಂದ ದೂರ ಇರಬೇಕು ಅಂತಕ್ಕಂಥದ್ದು ಎಚ್ಚರಿಕೆ ಕೊಡ್ತಾರೆ. ಅವರಿಗೆ ಏನಾದ್ರೂ ಅದಕ್ಕೆ ಈಡಾದ್ರೆ ಖಂಡಿತವಾಗ್ಲೂ ಅವನಿಗೆ ಕೆಳಗೆ ಬೀಳ್ತಕ್ಕಂಥದ್ದು ಅವನತಿಗೆ ಕಾರಣ ಆಗುತ್ತೆ. ಅವನು ತನ್ನ ಕೀಳು ಸ್ವಭಾವನ ಸಂಪೂರ್ಣವಾಗಿ ಗೆದ್ದು, ಯಾರು ತಮ್ಮ ಕೆಳಮಟ್ಟದ ಮನಸ್ಸನ್ನ ಗೆದ್ದಿರ್ತಾರೋ, ನಿಜವಾದ ಆ ವೈರಾಗ್ಯವನ್ನ ಸಂಪಾದಿಸಿರ್ತಾರೋ ಅಂತ ವ್ಯಕ್ತಿಗಳು ಈ ಶಕ್ತಿಗಳನ್ನ ಯಾವಾಗ್ಲೂ ಬಳಸಲ್ಲ. ಸಮಯ ಬಿದ್ದಾಗ, ಬೇರೆಯವ್ರಿಗೆ ಸಹಾಯ ಮಾಡ್ಬೇಕು ಅಂದಾಗ, ಅಪಾಯ ಇಲ್ಲದ ರೀತಿಯಲ್ಲಿ ಅದನ್ನ ಪ್ರಯೋಗಿಸ್ಕೊಳ್ಳೋದಿಕ್ಕೆ ಅವ್ರಿಗೆ ಸಾಧ್ಯವಾಗುತ್ತೆ. ಸಾಧಾರಣ ಕೆಲವು ಶಕ್ತಿಗಳ ವ್ಯಾಮೋಹಕ್ಕೆ ತಾನು ಸ್ವಪ್ರತಿಷ್ಠೆಗಾಗಿ ಕೆಲವರು ಇರ್ತಾರೆ, ಅಂತವ್ರು ಬೇಕಾದಷ್ಟು ಜನ ಇರ್ತಾರೆ. ಅವರು ಈ ಸಿದ್ಧಿಗಳನ್ನ ಪಡ್ಕೊಂಡ್ರೆ ಅವರ ಕೆಳಗ್ ಬೀಳೋದು ಖಂಡಿತ. ನಿಜವಾದಂತ ಯೋಗಿ ಆದವನು ಈ ಸಿದ್ಧಿಗಳ ಹಿಂದೆ ಹೋಗದೆ ಅವುಗಳು ಬಂದ್ರೂ ಕೂಡ ಏನು ಗೊತ್ತಿಲ್ಲದ ಹಾಗೆ ಇರ್ತಾರೆ. ಮೇಡಮ್ ಬ್ಲಾವಟ್ಸ್ಕಿ ಅವರು ಅನೇಕ ಸಿದ್ಧಿಗಳು ಇದ್ರೂ ಕೂಡ ಯಾವಾಗ್ಲೂ ಪ್ರದರ್ಶಿಸ್ತಾ ಇರ್ಲಿಲ್ಲ. ಕೆಲವು ಇನ್ನೊಬ್ಬರಿಗೆ ಸಹಾಯವಾಗ್ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಅವರು ಸಿದ್ಧಿಗಳನ್ನ ಬಳಸ್ತಾ ಇದ್ರು. ಆ ಸಿದ್ಧಿಗಳು ಇದ್ರೂ ಕೂಡ ಅವರಿಗೆ ಕಷ್ಟ ಕಾಲ ಬಂದಾಗ ಬೇಕಾದ ಹಾಗೆ ಹಣ ಬೇರೆ ಕಡೆಯಿಂದ ತರಿಸ್ಬೋದು, ಊಟ ತರಿಸ್ಬೋದು, ಅವ್ರು ಮಾಡ್ಲಿಲ್ಲ. ಕಸೂತಿ ಹಾಕಿ ಕಷ್ಟಪಟ್ಟು ಜೀವನವನ್ನು ಮಾಡ್ತಾ ಇದ್ರು. ತಮ್ಮ ಸ್ವಂತಕ್ಕಾಗಿ ಸಿದ್ಧಿಗಳನ್ನ ಬಳಸಬಾರ್ದು. ಆ ರೀತಿ ಸ್ವಂತಕ್ಕೆ ಬಳಸಿದ್ರೆ ಅವರಿಗೆ ಅವನತಿ ಕಾರಣ ಅನ್ನೋದನ್ನ ಒಂದು ಯೋಗ ನಿಯಮ ಕೂಡ ಇದೆ. ಆ ನಿಯಮನ ಪಾಲಿಸಿದವರಿಗೆ ಸಿದ್ಧಿಗಳು ಅವ್ರ ಕಾಲು ಬುಡದಲ್ಲೇ ಇರುತ್ತೆ, ಆದ್ರೆ ಅವರು ಅದನ್ನ ಬಳಸಲ್ಲ. ಎಲ್ಲವೂ ಇರುತ್ತೆ, ಆದ್ರೆ ಯಾವುದನ್ನು ವ್ಯಕ್ತಪಡಿಸುವುದಿಲ್ಲ. ಈ ಶಕ್ತಿಗಳು ತಮಗೆ ತಾವೇ ಅವನಲ್ಲಿ ಕೆಲವರಿಗೆ ಸಾಧನೆ ಮಾಡ್ತಾ ಮಾಡ್ತಾ ತಾವೇ ವ್ಯಕ್ತವಾಗ್ಬಹುದು, ಅಥವಾ ಸಂಯಮ ಮಾಡುವುದರ ಮುಖಾಂತರ ಆ ಸಿದ್ಧಿಗಳು ಬರ್ಬೋದು. ಅವನು ಸಾಧಕ ಅವುಗಳನ್ನು ವೈಜ್ಞಾನಿಕ ಉದ್ದೇಶಗಳಿಗಾಗಿ ಮಾತ್ರವೇ, ಇನ್ನೊಬ್ಬರ ಉಪಯೋಗಕ್ಕೆ ಮಾತ್ರ ಬಳಸ್ತಾನೆ. ಅವುಗಳ ಬಗ್ಗೆ ಸಂಪೂರ್ಣವಾಗಿ ಉದಾಸೀನವಾಗಿ ಇರ್ತಾನೆ. ನಿಜವಾದ ಯೋಗಿ ಆದವನು ಸಿದ್ಧಿಗಳನ್ನ ಬಹಳ ಅದರ ಬಗ್ಗೆ ಆಸಕ್ತಿ ಇರೋದೇ ಇಲ್ಲ.
ಯಾರಿಗೆ ವೈರಾಗ್ಯ ಮನೋಭಾವನೆ ಇರುತ್ತೋ ಅಂತವರು ಮಾತ್ರ ಇವುಗಳಿಂದ ಗೆಲ್ಲೋದಿಕ್ಕೆ ಸಾಧ್ಯವಾಗುತ್ತೆ. ನಿಜವಾದ ಯೋಗಿಗಳು ನಿಜವಾದಂತ ಯೋಗಿಗಳು ಗುಪ್ತ ಶಕ್ತಿಗಳನ್ನ ಪ್ರದರ್ಶಿಸೋದಿಲ್ಲ ಮತ್ತು ಪ್ರಯೋಗದ ಬಗ್ಗೆ ಯಾರಿಗೂ ಹೇಳ್ಕೊಡಲ್ಲ. ನನಗೆ ಈ ಶಕ್ತಿ ಇದೆ ಅಂತ ಸಂತೋಷ ಪಡಲ್ಲ. ಅಹಂಕಾರವನ್ನ ಪಡೋದೇ ಇಲ್ಲ ಅವರು. ಯಾರು ನೋಡ್ಲಿ ಬಿಡ್ಲಿ, ಯಾರು ಇಷ್ಟಪಡ್ಲಿ ಪವಾಡಗಳನ್ನ ಅವರು ತೋರ್ಸೋದಿಕ್ಕೆ ನಮ್ಗೆ ಉದಾಹರಣೆ ಮೇಡಮ್ ಬ್ಲಾವರ್ಸ್ಕಿ ಅವರೇ. ಅದ್ಭುತ ಯೋಗ ಶಕ್ತಿಗಳನ್ನ ಕಂಡು ಪಡೆದಿರೋಂತ ಯೋಗಿಗಳು ಇತಿಹಾಸದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಹಿಮಾಲಯದಲ್ಲಿ ಬೇಕಾದಷ್ಟು ಯೋಗ ಸಾಧಕರಿದ್ದಾರೆ. ಅವ್ರು ಯಾರಿಗೂ ಅದನ್ನ ತೋರ್ಸ್ಕೊಳಕ್ ಹೋಗಲ್ಲ. ಅವ್ರು ಎಲ್ಲೋ ಗುಪ್ತವಾಗಿ ಎಲ್ಲೋ ಒಂದು ಮೂಲೆಯಲ್ಲಿ ಇರ್ತಾರೆ. ಅನೇಕ ಸಾಧಕರಿದ್ದಾರೆ. ಈಗ ಯೋಗ ಸಾಧನೆಯಲ್ಲಿ ಅಷ್ಟಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಹನುಮಂತ, ತ್ರೇತಾಯುಗದಲ್ಲಿ ಹನುಮಂತ ಈಗ್ಲೂ ಇದ್ದಾರೆ ಅಂತ ಹೇಳ್ತಾರೆ. ಅವ್ರು ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಎಲ್ಲಿ ಅಷ್ಟು ಸಿದ್ಧಿಗಳಿದ್ರು ಕೂಡ ಯಾರಿಗೆ ರಕ್ಷಣೆ ಬೇಕೋ ಆಗ ಕೊಡ್ತಾರೆ. ಹೀಗೆ ಅನೇಕ ಯೋಗಿಗಳು ಬೇಕಾದಷ್ಟು ಜನ ಈ ಸಿದ್ಧಿಗಳನ್ನ ಪಡೆದಿರ್ತಕ್ಕಂಥವ್ರು ಎಲೆಮರೆಕಾಯಿ ಅಂತ ಎಲ್ಲೋ ಇರ್ತಾರೆ. ಆದ್ರೆ ಕೆಲವರು ಡೊಂಗಿ ವೇಷಭೂಷಣ ಹಾಕೊಂಡು ಜಗತ್ನಲ್ಲಿ ಹೆಸರು ಪಡಿಬೇಕು, ಸ್ವಾರ್ಥ ಉದ್ದೇಶಗಳು ಇರ್ತಕ್ಕಂಥವ್ರು ಅವರನ್ನ ಕಪಟಿಗಳು ಅಂತ ಹೇಳೋಣ. ಪ್ರಪಂಚಕ್ಕೆ ಮೊನ್ನೆ ಎರಚಿ ತಮ್ಮ ಸ್ವಪ್ರತಿಷ್ಠೆ ಹೆಚ್ಚು ಮಾಡ್ಕೊಳ್ಳೋದಕ್ಕಾಗಿ, ಹಣೆ ಸಂಪಾದನೆ ಮಾಡೋದಕ್ಕಾಗಿ, ಕೀರ್ತಿ ಸಂಪಾದನೆ ಮಾಡೋದಕ್ಕಾಗಿ ತಾವು ದೊಡ್ಡ ಯೋಗಿಗಳು ಅಂತ ನಟನೆ ಮಾಡ್ತಾ ಇದ್ದಾರೆ. ಆದ್ರೆ ಹೆಚ್ಚು ಕಾಲ ಅದು ಉಳಿಯಲ್ಲ. ಈ ಡಂಬಾಚಾರ ಒಂದಲ್ಲ ಒಂದಿನ ಬಯಲಾಗತ್ತೆ. ಅವ್ರು ಅದರಿಂದ ಜನರ ಬಾಯಿಗೆ ನಿಜವಾದ ಇವರ ಯೋಗ್ಯತೆ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಈ ರೀತಿ ಸಿದ್ಧಿಗಳ ಬಗ್ಗೆ ನಾವು ಗಮನದಲ್ಲಿ ಇಡಬೇಕಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತಂದ್ರೆ, ಮುಖ್ಯವಾಗಿ ಯೌಗಿಕ ಮನಃಶಾಸ್ತ್ರದ ಆಧಾರದ ಮೇಲೆ ಮಾತ್ರ ಈ ಸಿದ್ಧಿಗಳು ಕೆಲಸ ಮಾಡೋ ವಿಧಾನವನ್ನ ವಿವರಿಸಲು ಸಾಧ್ಯ. ಈ ಸಿದ್ಧಿಗಳನ್ನ ಹೇಳ್ಬೇಕಾದ್ರೆ ವೈಜ್ಞಾನಿಕವಾಗಿ ನೀವು ಹೇಳಕ್ಕಾಗಲ್ಲ. ಯೋಗ ಸಿದ್ಧಿ, ಯೌಗಿಕ ಮನಃಶಾಸ್ತ್ರ ಅಂತ ಹೇಳ್ತೀವಿ. ಆ ವಿಧಾನದಿಂದ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ತಿಳ್ಕೊಳಕ್ ಸಾಧ್ಯ. ಇವುಗಳನ್ನು ಕೇವಲ ಮೇಲ್ಮೇಲೆ ಹೇಳೋದಾದ್ರೆ ಭೌತಿಕ ರೀತಿಯಲ್ಲಿ ಮೇಲ್ಮೇಲೆ ನಾವು ಆಧಾರ ಪಟ್ಟಿರುವ ಆಧುನಿಕ ಮನಃಶಾಸ್ತ್ರ ಆಧಾರದ ಮೇಲೆ ಇದನ್ನ ವಿವರಣೆ ಕೊಡೋದಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾವು ಫಿಸಿಕಲ್ ಕಣ್ಣಿಗೆ ಕಾಣೋ ವಸ್ತುವಿನಿಂದ ನೀವು ಈ ಸಿದ್ಧಿಗಳನ್ನ ವಿವರಣೆ ಕೊಡೋದಿಕ್ ಸಾಧ್ಯ ಇಲ್ಲ. ಕೇವಲ ಯೋಗ ಸಾಧನೆಯಿಂದ ಮಾತ್ರ ಈ ಸಿದ್ಧಿಗಳ ಕಾರ್ಯಾಚರಣೆ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಹೇಳ್ತಾರೆ. ಈ ಶ್ಲೋಕ ಬಹಳ ವಿವರವಾಗಿದೆ. ಭೂತ ಭವಿಷ್ಯತ್ ಬಗ್ಗೆ ಹೇಳ್ತಕ್ಕಂಥ ವಿಚಾರವನ್ನ ಹೇಳೋದಾದ್ರೆ, ಇಲ್ಲಿ ಭೂತ ಕಾಲದ್ದು ಭವಿಷ್ಯತ್ ಕಾಲವನ್ನ ಅಂತಕ್ಕಂಥದ್ದು ಇದೆಯೇ? ಭವಿಷ್ಯತ್ ಕಾಲವು ನಿರಂತರವಾಗಿ ಪ್ರತಿ ಕ್ಷಣದಲ್ಲಿಯೂ ಭೂತ ಕಾಲವಾಗ್ತಿರತ್ತೆ. ಇಂಥದ್ದು ಮುಂದೆ ನಡೆಯುತ್ತೆ ಅಂತಕ್ಕಂಥದ್ದು ಈ ಕ್ಷಣ ನಡೆದು ಹೋದ್ಮೇಲೆ ಅದು ಭೂತವಾಗ್ಬಿಡತ್ತೆ. ಭವಿಷ್ಯದಲ್ಲಿ ಈಗ ಆಗತ್ತೆ ಅನ್ಕೊಳ್ಳೋದ್ರಲ್ಲಿ ಆ ಕಾಲದ ಮಿತಿಯಲ್ಲಿ ಕಾಲ ಒಂದು ಘಟನೆ ನಡೆದು ಹೋದ್ರೆ ಅದು ಭೂತಕಾಲವಾಗ್ಬಿಡುತ್ತೆ. ಭೂತಕಾಲ ಇರುತ್ತೆ, ನಡೆದು ಹೋಗಿರೋ ಘಟನೆ ಇರುತ್ತೆ, ಮುಂದೆ ಬರ್ತಕ್ಕಂಥ ವಿಷಯ ಇರುತ್ತೆ. ಆದ್ರೆ ವರ್ತಮಾನ ಅನ್ನೋದು ಎಲ್ಲಿ? ಪ್ರಸ್ತುತ ವರ್ತಮಾನ ಅನ್ನೋದೇ ನಮ್ಗೆ ಸಿಗೋದು ಕಷ್ಟ. ಆ ಕ್ಷಣ ಭವಿಷ್ಯತ್ತು ಇರ್ತಕ್ಕಂಥ ಕಾಲ ನಡೆದು ಹೋದ್ರೆ ನಡೆಯೋ ಕ್ಷಣ ಇದೆಯಲ್ಲ, ನಡೆದ ತಕ್ಷಣ ಅದು ಭೂತಕಾಲವಾಗ್ಬಿಡುತ್ತೆ. ಈಗ ನಾನು ಮಾತನಾಡ್ತಿರೋದಾಗ್ಲೇ ಭೂತವಾಗೋಯ್ತು. ಈ ಕ್ಷಣ ನಾನು ಏನ್ ಮಾತನಾಡಿದ್ನೋ ಈಗ ಮಾತಾಡ್ತಾ ಇದ್ದೀನಿ, ಮಾತಾಡಿರ್ತಕ್ಕಂಥ ವಿಚಾರ ಹಾಗೆ ಭೂತಕಾಲ ಆಗೋಯ್ತು. ನಾನು ಮುಂದೆ ಏನ್ ಮಾತಾಡ್ತೀನಿ ಅಂತ ಭವಿಷ್ಯತ್ ಕಾಲ ಇದೆ. ಇವುಗಳ ಮೇಲೆ ಸಂಯಮವನ್ನು ಮಾಡಿದ್ರೆ ಅವರು ಹೇಳ್ತಾರೆ, ಭವಿಷ್ಯತ್ ಕಾಲವು ನಿರಂತರವಾಗಿ ಪ್ರತಿ ಕ್ಷಣದಲ್ಲಿಯೂ ಭೂತ ಕಾಲವಾಗುತ್ತಿರುತ್ತದೆ. ಕಾಲದ ಹರಿವಿಕೆಯನ್ನು ನಾವು ಹೇಗೆ ಗುರುತಿಸಬಹುದು? ನಮ್ಮ ಸುತ್ತ ಇರುವ ವಸ್ತುಗಳ ಗುಣಗಳು, ಲಕ್ಷಣಗಳು, ಸ್ಥಿತಿಗಳು ಬದಲಾಗ್ತಾ ಇರುತ್ತೆ. ಅಂದ್ರೆ ನಾವು ಹೇಳಿದ್ವಲ್ಲ, ವಸ್ತುಗಳು ಅಂತಂದ್ರೆ ಭೂತ ಸತ್ವಗಳಿಂದ ಆಗಿರ್ತಕ್ಕಂಥ ವಸ್ತುಗಳಿಗೆ ಒಂದು ಗುಣ ಇರುತ್ತೆ, ಲಕ್ಷಣ ಇರುತ್ತೆ, ಒಂದು ಸ್ಥಿತಿ ಇರುತ್ತೆ. ಅದು ಬದಲಾವಣೆ ಆಗ್ತಾ ಇರುತ್ತೆ. ಈ ಬದಲಾವಣೆಗಳು ಮೂಲಕ ನಾವು ಕಾಲದ ಹರಿವಿಕೆಯನ್ನ ಗುರುತಿಸಬಹುದು. ಈಗ ಒಂದು ಹೀಗಾಗತ್ತೆ ಅಂತಕ್ಕಂಥ ಇದ್ದದ್ದು ಬೇರೆ ರೀತಿ ಪರಿವರ್ತನೆ ಆದಾಗ ಅದು ಭೂತಕಾಲವು ಆಗ್ಬಿಟ್ಟಿರುತ್ತೆ.
ಈ ಮುಂದೆ ಈಗ ಬರುತ್ತೆ, ಈಗ ನಡೆಯುತ್ತೆ ಅಂತಕ್ಕಂಥದ್ದು ಕಾಲದ ಗಣನೆಯ ಮೇಲೆ, ಅಂದ್ರೆ ವಸ್ತುಗಳ ಗುಣಲಕ್ಷಣಗಳ ಪರಿವರ್ತನೆಯಿಂದ ನಾವು ಇದು ಭವಿಷ್ಯತ್ ಆಗಿರ್ಬೋದು, ನಡೆದು ಹೋಗಿರೋ ಘಟನೆಯನ್ನ ನಾವು ಭೂತ ಅಂತಕ್ಕಂಥದ್ದು ಬದಲಾವಣೆ ಹೇಳ್ಬೋದು. ಇದನ್ನ ಅವ್ರು ಹೇಳ್ತಾರೆ, ಈ ಬದಲಾವಣೆಗಳ ಮೂಲಕ ನಾವು ಕಾಲದ ಹರಿವಿಕೆಯನ್ನು ಗುರುತಿಸಬಹುದು. ಈ ಬದಲಾವಣೆಗಳು ಇದ್ದಕ್ಕಿದ್ದಂತೆ ನಿಂತು ಹೋದರೆ ಕಾಲ ಹರಿಯುವುದು ನಿಂತು ಹೋಗುತ್ತದೆ. ಅಂದ್ರೆ ಈ ಬದಲಾವಣೆಗಳೇ ಇಲ್ಲದೆ ಇದ್ರೆ ಅಲ್ಲಿ ಕಾಲವು ಕೂಡ ಇಲ್ಲ. ಆದ್ದರಿಂದ ಈ 3 ಬದಲಾವಣೆಗಳ ಸ್ವರೂಪವನ್ನು ಕುರಿತು ಸಂಯಮ ಮಾಡಿದರ ಮೂಲಕ ಯೋಗಿಯು ಕಾಲದ ನಿಜವಾದ ಸ್ವರೂಪವನ್ನ ಅರಿಯುತ್ತಾನೆ. ಅಂದ್ರೆ ಯಾವುದು ನಡೀತದೋ ಮುಂದೆ ಭವಿಷ್ಯತ್ ನಡೆಯುತ್ತೆ ಅಂತಕ್ಕಂಥ ವಿಚಾರದ ಮೇಲೆ ಸಂಯಮ ಮಾಡಿದಾಗ, ಅಥವಾ ಹಿಂದೆ ನಡೆದೋಗಿರೋ ಘಟನೆಗಳನ್ನ ನಾವು ಅದರ ಮೇಲೇನು ಗಮನ ಹರಿಸಿದಾಗ ಯೋಗಿ ಆ ಒಂದು ನಿಜವಾದ ಆ ಘಟನೆಯ ಸ್ವರೂಪವನ್ನ ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಕಾಲದ ಈ ವರ್ಗೀಕರಣದಲ್ಲಿ ಭೂತ ಮತ್ತು ಭವಿಷ್ಯತ್ತನ್ನು ಮಾತ್ರ ತೆಗೆದುಕೊಂಡು ವರ್ತಮಾನವನ್ನು ಇಲ್ಲಿ ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ನಮ್ಗೆ ತಿಳಿದಿರುವ ವರ್ತಮಾನ ಕಾಲವು ಯಥಾರ್ಥವಲ್ಲ. ಅದು ಆ ಕ್ಷಣ ಅಷ್ಟೇ, ಅದು ಹೆಚ್ಚು ಕಾಲ ಇರೋದೇ ಇಲ್ಲ. ವರ್ತಮಾನ ಅಂದ ತಕ್ಷಣ ಹೇಳ್ತಾ ಇದ್ದ ಹಾಗೆ ಅದು ಭೂತಕಾಲವಾಗ್ಬಿಟ್ಟಿರುತ್ತೆ. ಭೂತವನ್ನು ಭವಿಷ್ಯತ್ತಿನಿಂದ ವಿಭಾಗಿಸುತ್ತಿರುವ ಸದಾ ಈ ಯಥಾರ್ಥ ವರ್ತಮಾನ ಕಾಲ ಸದಾ ಚಲಿಸುತ್ತಿರುತ್ತದೆ. ಈ ಸದಾ ಚಲಿಸುತ್ತಿರುವ ಗೆರೆಯನ್ನೇ ನಾವು ವರ್ತಮಾನವೆಂದು ಕರೆಯುತ್ತೇವೆ. ಅಂದ್ರೆ ಆ ಚಲನೆ ಇದೆ. ವರ್ತಮಾನ ಭವಿಷ್ಯತ್ ಕಾಲದಿಂದ ವರ್ತಮಾನ ಬಂದ ಕೂಡ್ಲೇನೆ ಆ ನಡೆದು ಹೋದ್ಮೇಲೆ ಅದು ಭೂತಕಾಲವಾಗಿ ಮಾರ್ಪಡೆ ಆಗುತ್ತೆ. ಸದಾ ಹರಿಯುತ್ತಿರುವ ಕಾಲವನ್ನು ನಾವು ಗುಣಗಳ ಬದಲಾವಣೆಯ ಮೂಲಕ ಗ್ರಹಿಸುತ್ತೇವೆ. ಅಲ್ಲಿ ಪರಿವರ್ತನೆ ಆಗಿರುತ್ತೆ, ಗುಣಧರ್ಮಗಳು ಪರಿವರ್ತನೆ ಆಗ್ಬಿಟ್ಟಿರುತ್ತೆ, ನಡೆದು ಹೋಗ್ಬಿಟ್ಟಿರುತ್ತೆ, ವ್ಯತ್ಯಾಸಗಳು ಕಾಣುತ್ತೆ. ಆವಾಗ ಅದನ್ನ ನಾವು ಭೂತಕಾಲ ಅಂತ ಹೇಳ್ತೀವಿ. ಯಾವುದಾದರೂ ಕ್ಷಣದಲ್ಲಿ ಅದನ್ನ ನಿಲ್ಲಿಸಿದ್ರೆ ವರ್ತಮಾನ ವಾಸ್ತವಿಕವಾಗಿ ನಾವು ವರ್ತಮಾನ ಇರುವಿಕೆಯನ್ನು ಗ್ರಹಿಸಲು ಮೊದಲೇ ಅದು ಭೂತಕಾಲಕ್ಕೆ ನಾವು ವರ್ತಮಾನ ಕಾಲನ ಗ್ರಹಿಸೋದಿಕ್ ಸಾಧ್ಯವೇ ಇಲ್ಲ. ವರ್ತಮಾನ ಕೂಡಲೇ ಅದು ಭೂತಕಾಲಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಆದ್ದರಿಂದ ವರ್ತಮಾನ ನಮ್ಮಿಂದ ಯಾವಾಗಲೂ ತಪ್ಪಿಸ್ಕೊಳ್ತಾ ಇರುತ್ತೆ. ಆದರೆ ವರ್ತಮಾನಕ್ಕೆ ತನ್ನದೇ ಆದ ಯಥಾರ್ಥತೆ ಇಲ್ಲದೆ ಹೋದರೂ ಅದರ ಮಹತ್ವ ಅಪಾರ. ಅದಕ್ಕೆ ಲೀವ್ ಇನ್ ದ ಪ್ರೆಸೆಂಟ್ ಅಂತ ಹೇಳ್ತೀವಿ. ನಾವು ನಮ್ಮ ಜೀವನ ಇಲ್ಲ ಭವಿಷ್ಯತ್ನಲ್ಲಿ ಯೋಚನೆ ಕಲ್ಪನೆ ಮಾಡ್ಕೊಳ್ಳೋದ್ರಲ್ಲಿ ಬದುಕ್ತಿರ್ತೀವಿ, ಇಲ್ಲ ನಡೆದು ಹೋಗಿರೋ ಘಟನೆಗಳಲ್ಲಿ ಮೆಲ್ಕ್ ಹಾಕ್ತಾ ಗತಕಾಲದ ವೈಭವನ್ನ, ಕಷ್ಟಕಾಲವನ್ನ, ಒಳ್ಳೆಯದನ್ನ ನೆನೆಸ್ಕೊಂಡು ಬದುಕ್ತಾ ಇರ್ತೀವಿ. ಆ ಕ್ಷಣ ಕಾಲದಲ್ಲಿ ನಾವು ಬದುಕ್ತಾ ಇಲ್ಲ. ನಾವು ಮನಸ್ಸು ನೆಮ್ಮದಿಯಾಗಿ ಸತ್ಯ ದರ್ಶನವಾಗಬೇಕಾದ್ರೆ ಮುಖ್ಯವಾಗಿ ನಮ್ಮ ಮನಸ್ಸು ಯಾವ್ದ್ರಲ್ಲಿ ಇರಬೇಕು? ಆ ಕ್ಷಣದಲ್ಲಿ ಇರ್ಬೇಕು. ಈ ಕ್ಷಣ ಈಗ ಕೇಳ್ತಾ ಇದ್ವಿ, ಈ ಕ್ಷಣದಲ್ಲಿ ಇದ್ದರೆ ಯಥಾರ್ಥ ದರ್ಶನ ಉಂಟಾಗತ್ತೆ, ಸತ್ಯ ಸಾಕ್ಷಾತ್ಕಾರವಾಗಿರುತ್ತೆ. ಯಥಾರ್ಥತೆ ಸತ್ಯ ಇರೋದು ವರ್ತಮಾನದಲ್ಲಿ. ಈ ರೀತಿ ಈ ಶ್ಲೋಕವನ್ನ ಇನ್ನೂ ವಿವರಗಳಿದೆ, ಮುಂದೆ ಅದನ್ನು ವಿವರಿಸ್ಬೋದು. ಈ ಸಿದ್ಧಿಗಳ ಬಗ್ಗೆ ಬಹಳ ವಿವರಗಳನ್ನ ಹೇಳ್ತಾರೆ. ನಾವು ಈ ಶ್ಲೋಕದ ಅಂತರಾರ್ಥ ಅಂತಂದ್ರೆ ಕಾಲದ ಮೇಲೆ, ಅಂದ್ರೆ ನಾವು ಭೂತ ಭವಿಷ್ಯತ್ ಏನಿದೆಯೋ ಅದರ ಮೇಲೆ ಸಂಯಮ ಮಾಡಿದಾಗ ನಾವು ಭೂತ ಮತ್ತು ಭವಿಷ್ಯತ್ ಕಾಲದಿಂದ ಬಿಡುಗಡೆ ಆಗಿ ಆ ಪ್ರೆಸೆಂಟ್ ಲಿವಿಂಗ್ ಅಂತ ಹೇಳ್ತೀವೋ ಆ ಕ್ಷಣದಲ್ಲಿ ನಾವು ನಿಂತಾಗ ನಮಗೆ ಆ ವಸ್ತುವಿನ ನಿಜವಾದಂತ ದರ್ಶನ ಸ್ವರೂಪ ನಮಗೆ ಅರಿವಾಗಿ ಸತ್ಯ ದರ್ಶನಕ್ಕೆ ಇದು ಸಹಾಯವಾಗುತ್ತೆ ಅನ್ನೋದನ್ನ ಈ ಶ್ಲೋಕಗಳಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ಈ ದಿನದ ವಿಚಾರವನ್ನ ನಾನು ಇಲ್ಲಿ ಮುಕ್ತಾಯ ಮಾಡ್ತೀನಿ. ಬಹಳ ಪ್ರಾರಂಭದಲ್ಲಿ ಸ್ವಲ್ಪ ಕ್ಲಿಷ್ಟವಾದದ್ದೇ. ಇದರಲ್ಲಿ ಮುಖ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಆಗ್ತಕ್ಕಂಥ ಪರಿಣಾಮದ ಬಗ್ಗೆ, 3 ಪರಿಣಾಮಗಳ ಬಗ್ಗೆ, ಮತ್ತು ಇಂದ್ರಿಯಗಳು ಕ್ಷೇತ್ರ ಮತ್ತು ಭೂತ ಕ್ಷೇತ್ರ ಅಂದ್ರೆ ಪಂಚಭೂತ ದೇಹಗಳ ಆಗಿರ್ತಕ್ಕಂಥ ವಸ್ತುಗಳಿಂದ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಕೂಡ 3 ಪರಿಣಾಮಗಳು ಉಂಟಾಗತ್ತೆ. ಅವುಗಳಿಗೊಂದು ಗುಣಧರ್ಮಗಳಿರುತ್ತೆ, ಸ್ಥಿತಿ ಇರುತ್ತೆ. ಇವುಗಳ ಮೇಲೆ ನಾವು ಸಂಯಮ ಮಾಡಿದಾಗ ನಾವು ಯಥಾರ್ಥವಾದ ಸತ್ಯವನ್ನ ತಿಳ್ಕೊಳ್ಳೋದಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಈ ಸೂತ್ರಗಳಿಂದ ನಮಗೆ ಮನದಟ್ಟಾಗುತ್ತೆ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು.